ಗೋವಿಂದಾಯ ನಮಃ. ಎಲ್ಲ ಆಸ್ತಿಕ ಮಹಾಶಯರಲ್ಲಿ ದಾಸನ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಎಲ್ಲ ಆಚಾರ್ಯರಲ್ಲಿ ಗುರು ಹಿರಿಯರಲ್ಲಿ ನಮಿಸಿ ಜ್ಞಾನಾಚಾರ್ಯರಿಂದ ಲಭಿಸಿದಂತಹ ಕೆಲವು ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಸುಸಂದರ್ಭ ಎಂಬುದಾಗಿ ಭಾವಿಸಿ ಈ ಎರಡು ತೊದಲು ನುಡಿಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಡ್ತೀನಿ. ಕಳೆದ ಬಾರಿ ಇದೇ ಆರಿದ್ರ ನಕ್ಷತ್ರದ ದಿನ ಕೃಷ್ಣನ ಜೊತೆ ಸ್ವಾಮಿ ರಾಮಾನುಜರ ಉತ್ಸವ ನಮ್ಮ ಉಭಯ ವೇದಾಂತ ಪ್ರವರ್ತನ ಸಭೆಗೆ ಆಗುವ ಹಿನ್ನೆಲೆಯಲ್ಲಿ ಹೀಗೆ ಆಚಾರ್ಯ ರಾಮಾನುಜರ ವಿಷಯವಾಗಿ ಉಪನ್ಯಾಸವನ್ನ ನಡೆಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲೂ ಕೇಳಿದಾಗ ಆಚಾರ್ಯ ರಾಮಾನುಜರಿಗೆ ಆದೇಶಿತವಾದ 6 ವಾರ್ತೆಗಳು, ರಾಮಾನುಜರಿಂದ ನಮಗಳಿಗೆ ಆದೇಶಿತವಾದ 6 ವಾರ್ತೆಗಳು ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಚರಿತ್ರೆಯನ್ನು ವಿಜ್ಞಾಪಿಸಿದೆ. ಈ ವರ್ಷವೂ ಕೂಡ ಸಭೆಯ ಎಲ್ಲ ಹಿರಿಯರ ಸದಸ್ಯರ ಮಾತಿಗೆ ಹೋಗ್ಬಿಟ್ಟು ಈ ದಿನ ತಮ್ಮ ಮುಂದೆ ಆಚಾರ್ಯ ರಾಮಾನುಜರ ವಿಷಯವಾದ ಪ್ರಾರ್ಥನಾ ಪಂಚಕ ಎನ್ನುವ ಗ್ರಂಥವನ್ನು, ಬಹಳ ಚಿಕ್ಕ ಚೊಕ್ಕ ಗ್ರಂಥ, ಸಂಸ್ಕೃತ ಭಾಷೆಯಲ್ಲಿರುವಂತಹದ್ದು. ಅಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಹೇಳುವಂತಹ ಒಂದು ವಿಶೇಷ ಗ್ರಂಥ. ಈ ಗ್ರಂಥದ ಹಿನ್ನೆಲೆಯನ್ನ ಮೊದಲಿಗೆ ವಿಜ್ಞಾಪಿಸಿ ಗ್ರಂಥ ಕರ್ತೃವಿನ ವಿಚಾರವನ್ನು ತಿಳಿಸಿ ನಂತರದಲ್ಲಿ ಪ್ರಾರ್ಥನೆಗೆ ವಿಷಯವಾದಂತಹ ಅಂಶಗಳೇನು ಎಂಬುದನ್ನು ತಿಳಿಸಲಿದ್ದೇನೆ. ಪ್ರಥಮತಃ ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಇರುವಂತಹ ಒಂದು ಚರಿತ್ರೆ ಈ ಗ್ರಂಥಕ್ಕೆ ಸಂಬಂಧಿಸಿದ ಹಾಗೆ, ಮೇಲುಕೋಟೆಯಲ್ಲಿ ಸ್ವಾಮಿ ರಾಮಾನುಜರ ಪ್ರಥಮ ಶಿಷ್ಯರಾದ ಕೂರತ್ತಾಳ್ವಾನ್ ಅವರ ಪರಂಪರೆಯಲ್ಲಿ ಬಂದಂತಹ ಒಬ್ಬರು ಆಚಾರ್ಯರು ಸುದರ್ಶನ ಭಟ್ಟರು. ಸ್ವಾಮಿ ಕೂರತ್ತಾಳ್ವಾನ್ ರವರ ಮಗ ಪರಾಶರ ಭಟ್ಟರು. ಆ ಭಟ್ಟರ ವಂಶದಲ್ಲಿ ಬಂದಂತಹ ಒಬ್ಬರು ಆಚಾರ್ಯರೇ ಸುದರ್ಶನ ಭಟ್ಟರು. ಅವರಿಗೆ ಮತ್ತೊಂದು ಹೆಸರು ಉಂಟು, ಶ್ರುತ ಪ್ರಕಾಶಿಕಾ ಭಟ್ಟರು ಎಂಬುದಾಗಿ. ಸ್ವಾಮಿ ರಾಮಾನುಜರ ಶ್ರೀಭಾಷ್ಯ ಗ್ರಂಥಕ್ಕೆ ಮತ್ತಷ್ಟು ವಿಸ್ತೃತವಾದಂತಹ ಒಂದು ಭಾಷ್ಯವನ್ನು ನೀಡಿ ಅದಕ್ಕೆ ಶ್ರುತ ಪ್ರಕಾಶಿಕೆ ಅಂತ ಹೆಸರನ್ನು ನೀಡಿದ್ರಿಂದ ಆ ಮಹಾಮಹಿಮರಿಗೆ ಶ್ರುತ ಪ್ರಕಾಶಿಕಾ ಭಟ್ಟರನ್ನುವಂತಹ ಹೆಸರು ಉಂಟು. ಅವರಿಂದ ರಚಿತವಾದ ಗ್ರಂಥ ಎಂಬುದಾಗಿ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಹಿರಿಯರಿಂದ ಸ್ವೀಕರಿಸಲ್ಪಟ್ಟಂತಹ ವಿಷಯ. ಹಾಗಾದ್ರೆ ಈ ಕರ್ನಾಟಕ ಪ್ರಾಂತ್ಯದಲ್ಲಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಗ್ರಂಥಕ್ಕೆ ಬೇರೆ ಬೇರೆ ಕರ್ತೃಗಳಿದ್ದಾರೆ, ಬೇರೆ ಬೇರೆ ಪ್ರಾಂತ್ಯದವರು ಬೇರೆ ರೀತಿ ಹೇಳ್ತಾರೆ ಅಂದರೆ ಖಂಡಿತ ಹೌದು ಅನ್ನೋದಷ್ಟೇ ಅದಕ್ಕೆ ಉತ್ತರ. ಇದರಲ್ಲಿ ಮೊದಲನೆಯ ಶ್ಲೋಕದಲ್ಲಿ ನನ್ನ ಆಚಾರ್ಯರಾದ ಬರದ ಗುರುಗಳನ್ನು ಸ್ಮರಿಸಿಕೊಂಡು ಅವರನ್ನು ನೋಡಿ ನನ್ನನ್ನು ಅನುಗ್ರಹಿಸಿ ಅಂತ ಒಂದು ವಿಷಯವನ್ನು ಹೇಳಿದ್ದಾರೆ. ಬರದ ಗುರು ಎಂಬುದಾಗಿ ಹೇಳಿದಾಗ ಸಂಪ್ರದಾಯದಲ್ಲಿ ನಡಾದೂರ್ ಅಮ್ಮಾಳ್ ಎನ್ನುವಂತಹ ಆಚಾರ್ಯರಿದ್ದರು. ಅವರಿಗೆ ವಾತ್ಸ್ಯ ವರದಾಚಾರ್ಯರು ಅಂತ ಹೆಸರು. ಆ ರೀತಿ ಅವರಿಗೆ ವಾತ್ಸ್ಯ ವರದಾಚಾರ್ಯರು ಅಂತ ಹೆಸರು ಬರೋದಕ್ಕೊಂದು ಚರಿತ್ರೆ ಉಂಟು. ನಿತ್ಯವೂ ಕಂಚಿಯ ವರದರಾಜನಿಗೆ ಕ್ಷೀರವನ್ನ ಸಮರ್ಪಿಸುವಾಗ ಆ ಹಾಲನ್ನ ಕಾಯಿಸಿ ಬಿಸಿ ಬಿಸಿಯಾಗಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೂ ಈ ರೀತಿ ಕೊಡ್ತೀರಾ, ಅದನ್ನು ಚೆನ್ನಾಗಿ ಆರಿಸಿ ಪಕ್ವ ಮಾಡಿ ಗಂಟಲಿಗೆ ಸುಪೋಷಕವಾಗಿ ಇರೋ ಅರ್ಥದಲ್ಲಿ ನಾವು ಕೊಡಬೇಕಲ್ವೇ? ಭಗವಂತ ಅಲ್ಲಿ ಸನ್ನಿಧಿಯಲ್ಲಿ ವಿಜಮಾಡಿಸಿದ್ದಾನೆ, ನಾವಿಟ್ಟಿದ್ದನ್ನು ಸ್ವೀಕರಿಸ್ತಾನೆ. ಅವರಿಗೆ ಇದೆಲ್ಲ ಒಂದು ದೊಡ್ಡ ಬಿಸಿಯೇ, ಎಷ್ಟು ತಂಪಾಗಿ ಕೊಟ್ಟರು ತಗೊಳ್ತಾನೆ, ಎಷ್ಟು ಬಿಸಿಯಾಗಿ ಕೊಟ್ಟರು ತಗೊಳ್ತಾನೆ ಎನ್ನುವಂತಹ ಮನಸ್ಥಿತಿಯಲ್ಲಿರದೆ ನಾವುಗಳು ಹೇಗೆ ತಗೊಳ್ತೀವೋ, ಒಂದು ಹಾಲನ್ನೇ ಆಗಲಿ ಒಂದು ಅನ್ನದ ರೂಪದ ವಿಚಾರವೇ ಇರಲಿ ಸ್ವೀಕರಿಸ್ತೀವೋ, ಪಕ್ವ ಮಾಡಿ ಗಂಟಲಿಗೆ ಸುಪೋಷ್ಟವಾಗಿರುವ ಹಾಗೆ ಏನು ಮಾಡ್ತೀವಿ,
ಆ ರೀತಿಯಾಗಿ ನಿತ್ಯ ಅರ್ಪಿಸ್ತಾ ಇದ್ದುದರಿಂದ ಮಾತೃವಾತ್ಸಲ್ಯವೇ ಇವರಲ್ಲಿ ತುಂಬಿದೆ ಅನ್ನೋ ಅರ್ಥದಲ್ಲಿ ಅವರಿಗೆ ವಾತ್ಸ್ಯ ವರದಾಚಾರ್ಯರು ಅಂತ ಹೆಸರು ಬಂತು. ಆ ಸ್ವಾಮಿಗಳ ಬಳಿ ಶಿಷ್ಯವೃತ್ತಿಯನ್ನ ಮಾಡಿ ಗ್ರಂಥಾಧ್ಯಯನವನ್ನ ಮಾಡಿದವರು ಪ್ರಸ್ತುತ ಗ್ರಂಥದ ಕರ್ತೃವಾದ ಸುದರ್ಶನ ಭಟ್ಟ. ಹಾಗಾಗಿ ನಮ್ಮ ಪ್ರಾಂತ್ಯದಲ್ಲಿ ಅವರೇ ರಚಿಸಿದ್ದು ಅಂತ ಹೇಳ್ತೀವಿ. ಆದರೆ ಸಂಪ್ರದಾಯದಲ್ಲಿ ವರದ ಗುರು ಅಂತ ಹೇಳಿ ಇನ್ನೂ ಇಬ್ಬರಿದ್ದರು. ಹಾಗಾಗಿ ಅವರ ಶಿಷ್ಯರು ಬರೆದಿರಬಹುದಲ್ಲ ಅಂತ ಹೇಳಿ ತಮಿಳುನಾಡು ಕಡೆಯೆಲ್ಲ ಒಂದು ಚರ್ಚೆ ನಡೆಯುತ್ತೆ. ಅದೆಲ್ಲ ಅವರಿಗೆ ಬಿಟ್ಟಿದ್ದು. ನಮಗೆ ನಮ್ಮ ಆಚಾರ್ಯರಾದ ಸ್ಟುವೆ ಅಡೆಯರ್ ಶ್ರೀರಾಮ ಶರ್ಮಾ ಸ್ವಾಮಿಯವರು ಈ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಇಂದಿಗೂ ಕೂಡ ಮೇಲುಕೋಟೆಯ ದೇವಾಲಯದಲ್ಲಿ ಭಗವದ್ ರಾಮಾನುಜರ ಸನ್ನಿಧಿಯಲ್ಲಿ ನಿತ್ಯ ಶಾತ್ತುಮರೆಯ ಸಂದರ್ಭದಲ್ಲಿ ಅನುಸಂಧಿಸಲ್ಪಡುವಂತಹ ಗ್ರಂಥ ಈ ಪ್ರಾರ್ಥನಾ ಪಂಚಕ. ಅದಕ್ಕೆ ಒಂದು ಐತಿಹ್ಯ ಹೇಳ್ತಾರೆ. ಶ್ರುತ ಪ್ರಕಾಶಕ ಭಟ್ಟ ಆ ಒಂದು ಶ್ರೀಭಾಷ್ಯಕ್ಕೆ ವಿಸ್ತೃತವಾದ ವ್ಯಾಖ್ಯಾನವನ್ನು ಬರೆದ ನಂತರದಲ್ಲಿ ರಾಮಾನುಜರ ಸನ್ನಿಧಿಯಲ್ಲಿ ನಿಂತು ಅದನ್ನು ಅವರಿಗೆ ಅರ್ಪಿಸ್ತಾರೆ ದೇವಸ್ಥಾನಕ್ಕೆ. ಆ ಗ್ರಂಥದಲ್ಲಿ ಬಹಳಷ್ಟು ಕ್ಲಿಷ್ಟಕರವಾದ ವ್ಯಾಕರಣ ಪೂರಿತವಾದಂತಹ ಅಂಶಗಳಿದ್ದುದರಿಂದ ಅನೇಕ ಮಂದಿ ಸುಲಭವಾಗಿ ಆಚಾರ್ಯರನ್ನು ವಂದಿಸಲು ಒಂದು ಗ್ರಂಥವನ್ನು ನೀಡಬೇಕು ಅಂತ ಹೇಳಿ ಪ್ರಾರ್ಥಿಸಿದಾಗ ಸುದರ್ಶನ ಭಟ್ಟ ರಚಿಸಿದ ಸಂಸ್ಕೃತದ 5 ಶ್ಲೋಕಗಳೇ ಈ ಪ್ರಾರ್ಥನಾ ಪಂಚ. ಇದನ್ನ ನಿತ್ಯ ಅನುಸಂಧಾನದಲ್ಲಿ ಇಟ್ಕೊಳ್ಳಿ. ಶ್ರುತ ಪ್ರಕಾಶಿಕೆಯನ್ನು ಶ್ರೀಭಾಷ್ಯವನ್ನು ನಿತ್ಯ ಅಧ್ಯಯನ ಮಾಡಲು ಕ್ಲಿಷ್ಟಕರವಾದರೆ, ಕಷ್ಟ ಸಾಧ್ಯವಾದರೆ ರಾಮಾನುಜರನ್ನು ವರ್ಣಿಸಿ ಪ್ರಾರ್ಥಿಸಿರುವಂತಹ ಸೊಗಸಾದ ಈ 5 ಶ್ಲೋಕಗಳಿಂದ ಕೂಡಿರುವ ಗ್ರಂಥವನ್ನು ನಿತ್ಯ ಅನುಸಂಧಾನದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿ ಮೇಲುಕೋಟೆಯಲ್ಲಿದ್ದ ಆಗಿನ ಕಾಲದ ಹಿರಿಯರಿಗೆ ಆದಂತಹ ಒಂದು ನಿಯಮನ. ಆ ಹಿನ್ನೆಲೆಯಲ್ಲಿ ಇಂದಿಗೂ ದೇವಾಲಯದಲ್ಲಿ ಆ 5 ಸಂಸ್ಕೃತದ ಶ್ಲೋಕಗಳಿಂದ ಕೂಡಿರುವ ಪ್ರಾರ್ಥನಾ ಪಂಚಕವನ್ನು ರಾಮಾನುಜರ ಸನ್ನಿಧಿಯಲ್ಲಿ ಅನುಸಂಧಾನ ಮಾಡ್ತಾರೆ. ಇದು ನಮ್ಮ ಆಚಾರ್ಯರಾದ ಶ್ರೀರಾಮ ಶರ್ಮಾ ಸ್ವಾಮಿಯವರು ತಿಳಿಸಿದಂತಹ ಒಂದು ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಗ್ರಂಥವನ್ನು ರಚಿಸಿದವರು ಸುದರ್ಶನ ಭಟ್ಟರೇ ಎಂಬುದಾಗಿ ಒಂದು ತೀರ್ಮಾನವನ್ನೇ ಕೈಗೊಂಡು ಆ ಆಚಾರ್ಯರನ್ನು ವಂದಿಸುತ್ತಾ ನಾವು ಪ್ರಕೃತ ಗ್ರಂಥವನ್ನು ಅವಲೋಕನ ಪ್ರಾರಂಭ ಮಾಡೋಣ. ಈ ಒಂದು ಗ್ರಂಥವನ್ನು ರಚಿಸಿದವರು ಸುದರ್ಶನ ಭಟ್ಟ. ಬಹಳ ಮುಖ್ಯವಾಗಿ ನಮ್ಮ ಪ್ರಾಂತ್ಯದ ತಿರುನಾರಾಯಣಪುರಂ ಮೇಲುಕೋಟೆಗೆ ರಾಮಾನುಜರಿಗೆ ಅರ್ಪಿಸಿದಂತಹ ಒಂದು ಗ್ರಂಥ. ಇಂದಿಗೂ ದೇವಾಲಯದಲ್ಲಿ ನಿತ್ಯ ಅನುಸಂಧಾನದಲ್ಲಿರುವ ಗ್ರಂಥ. ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಾಯಿಪಾಠ ಮಾಡಿಸಿದಂತಹ ಗ್ರಂಥ. ಮುಂದುವರೆದು ಮತ್ತೊಂದು ವಿಶೇಷ ಪ್ರಸಂಗ, ನಮ್ಮ ಉಭಯ ವೇದಾಂತ ಪ್ರವರ್ತನ ಸಭಾ ಅವರ ಅನುಪನೀತ ಭಾಗದ ಪಠ್ಯಕ್ರಮದಲ್ಲಿ ಈ ಒಂದು ಪ್ರಾರ್ಥನಾ ಪಂಚಕ ಸೇರಿಸಲ್ಪಟ್ಟಿದೆ. ಯಾಕೆ ಅಂದರೆ ನಮ್ಮ ಮಕ್ಕಳಿಗೆ ನಾವೇನು ಶಿಕ್ಷಣವನ್ನು ಕೊಡ್ತೇವೆ ಆ ಶಿಕ್ಷಣದಲ್ಲಿ ಆಚಾರ್ಯ ರಾಮಾನುಜರನ್ನು ವಂದಿಸುವಂತಹ ಒಂದು ಚಿಕ್ಕ ಗ್ರಂಥವನ್ನು ಸೇರಿಸಬೇಕು ಅಂತ ಹೇಳಿ ಆಗಿನ ಕಾಲದಲ್ಲಿ ಉಭಯ ವೇದಾಂತ ಪ್ರವರ್ತನ ಸಭಾದಲ್ಲಿದ್ದಂತಹ ಹಿರಿಯರು ಮೊದಲನೇ ವರ್ಷದ ಅನುಪನೀತ ಭಾಗದ ಪಠ್ಯಕ್ರಮಕ್ಕೆ ಪ್ರಾರ್ಥನಾ ಪಂಚಕವನ್ನು ಸೇರಿಸಿದ್ದಾರೆ. ಹಾಗಾಗಿ ಅದು ಒಂದು ವಿಶೇಷವಾದ ಈ ಸ್ಥಳದಲ್ಲಿ ನಾವು ಜ್ಞಾಪಿಸಿಕೊಳ್ಳಲೇಬೇಕು. ಅದನ್ನ ಹಿರಿಯರಿಗೆ ನಮಸ್ಕಾರ ರೂಪದಲ್ಲಿ ತಿಳಿಸಲೇಬೇಕು. ಯಾಕೆ ಅಂದ್ರೆ ಒಂದು ಗ್ರಂಥವನ್ನು ಪಠ್ಯದಲ್ಲಿಟ್ಟಾಗ ಮಾತ್ರವೇ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ವ್ಯವಸ್ಥೆ ಈಗ ನಮ್ಮಲ್ಲಿರೋದು. ಕಾಲೇಜಲ್ಲಿ ಪಾಠ ಮಾಡುವಾಗ ಇದು ಸಿಲೆಬಸ್ ಅಲ್ಲಿದೆ, ಎಕ್ಸಾಮ್ ಕೊಡ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ ಎಂದಾಗ ಮಾತ್ರನೇ ಮಕ್ಕಳು ಅದನ್ನು ಕಲಿಯೋದು. ಇದು ವಿಷಯ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡ್ರೆ ಈಗ ಸಮಯ ಇಲ್ಲ ಅಂತ ಹೇಳುವಂತಹ ಮಕ್ಕಳು ನಮ್ಮಲ್ಲಿರೋದು. ಅದೇ ಪಠ್ಯಕ್ರಮದಲ್ಲೇ ಸೇರಿಸಿ ನೀನು ಅನುಪನೀತ ಭಾಗದ ಪರೀಕ್ಷೆಗೆ ಹೋಗಬೇಕು ಅಂತಿದ್ರೆ ಇದನ್ನ ಕಲಿಲೇಬೇಕು ಅಂದಾಗ ಮಕ್ಕಳು ಕಲಿತಾರೆ. ಆ ಹಿನ್ನೆಲೆಯಲ್ಲೇ ಈ ಸಭಾದ ಆಗಿನ ಕಾಲದ ಹಿರಿಯರೆಲ್ಲರೂ ಸೇರಿಸಿ ಪಠ್ಯಕ್ರಮಕ್ಕೆ ಈ ಪ್ರಾರ್ಥನಾ ಪಂಚಕವನ್ನು ಸೇರಿಸಿದ್ದಾರೆ ಎನ್ನುವುದನ್ನ ನೆನಪಿಸಿಕೊಳ್ಳಿ. ಪ್ರಸ್ತುತ ಗ್ರಂಥದ ಅವಲೋಕವನ್ನು ಪ್ರಾರಂಭ ಮಾಡಿ. ಪ್ರಾರ್ಥನಾ ಪಂಚಕ ಎಂಬುದಾಗಿ ಹೆಸರು. ಪಂಚಕ ಅಂತ ಹೇಳಿದ್ರೆ 5 ಶ್ಲೋಕಗಳಿಂದ ಕೂಡಿದಂಥದ್ದು. 5 ವಿಧವಾದ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಾಗಾಗಿ ಪ್ರಾರ್ಥನಾ ಪಂಚಕ ಅನ್ನುವಂತಹ ಒಂದು ಶೀರ್ಷಿಕೆ ಈ ಗ್ರಂಥಕ್ಕಿದೆ. ಏನು ಪ್ರಾರ್ಥನೆ, ಯಾವ ರೀತಿಯಾದ ಪ್ರಾರ್ಥನೆ? ಈ ಪ್ರಾರ್ಥನೆಯನ್ನ ಈಗ 1 ಗಂಟೆಗಳ ಕಾಲದಲ್ಲಿ ನಾವು ಕೇಳ್ತೇವೆ. ಆದರೆ ಈ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋದಕ್ಕೆ ನಮಗೆ ಇನ್ನೂ ಒಂದು 50 ವರ್ಷ ಬೇಕು. ಯಾಕೆ ಅಂದ್ರೆ ಇನ್ನೂ ಅಂತಹ ಮನಸ್ಥಿತಿಗೆ ನಾವೆಲ್ಲ ಇನ್ನೂ ಬಂದಿಲ್ಲ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ.
ಹಾಗಾಗಿ ಆ ಒಂದು ಮನಸ್ಥಿತಿಗೆ ನಾವು ಬಂದಾಗ ಮಾತ್ರ ಆಚಾರ್ಯ ರಾಮಾನುಜರ ಶ್ರೀಪಾದಗಳನ್ನು ಆಶ್ರಯಿಸುವುದಕ್ಕೆ ದಾರಿ ಸುಗಮವಾಗಿದೆ. ಅಂತಹ ಅಂಶಗಳಿಂದ ಕೂಡಿರುವಂತಹ ಈ ಗ್ರಂಥವನ್ನು ಈಗ ಪ್ರಾರಂಭ ಮಾಡ್ತಾರೆ. ಯತೀಶ್ವರ ಶೃಣು ಶ್ರೀಮನ್ ಕೃಪಯಾ ಪರಯಾ ತವ ಮಮ ವಿಜ್ಞಾಪನಮಿದಂ ವಿಲೋಕ್ಯ ವರದಂ ಗುರುಂ. ವರದಂ ಗುರುಂ ವಿಲೋಕ್ಯ, ವರದ ಗುರುವಾದಂತಹ ತನ್ನ ಆಚಾರ್ಯರಾದ ಮಾತ್ಸ್ಯ ವರದಾಚಾರ್ಯರು ಅಂತ ಏನು ವಿಜ್ಞಾಪನೆ ಮಾಡಿದೆ, ಆ ಆಚಾರ್ಯರನ್ನ ನೋಡಿ ನನ್ನನ್ನು ಅನುಗ್ರಹಿಸು ಹೇ ಯತೀಶ್ವರ ಎಂಬುದಾಗಿ ಕೇಳ್ತಾ ಇದ್ದಾರೆ. ಯತೀಶ್ವರ ಶೃಣು ಶ್ರೀಮನ್ ಕೃಪಯಾ ಪರಯಾ ತವ ಮಮ ವಿಜ್ಞಾಪನವಿದಂ. ನನ್ನ ವಿಜ್ಞಾಪನೆ, ನನ್ನ ಪ್ರಾರ್ಥನೆ ಈ ರೀತಿಯಾಗಿದೆ. ಇಂತಹ ಪ್ರಾರ್ಥನೆಯನ್ನು ನೀನು ನನ್ನ ವಿಚಾರವನ್ನು ಸ್ವೀಕರಿಸೋದಕ್ಕೆ ನನ್ನ ಆಚಾರ್ಯರನ್ನು ನೋಡಿ ನನ್ನನ್ನು ಅನುಗ್ರಹಿಸು. ನಾವೇ ಹೋಗಿ ಕೇಳ್ಬೋದು, ಆಚಾರ್ಯರೇ ನನ್ನನ್ನು ಅನುಗ್ರಹಿಸಿ ಅಂತ. ಯಾಕೆ ಆ ರೀತಿಯಾಗಿ ಕೇಳಲಿಲ್ಲ ಅನ್ನೋದಕ್ಕೆ ಒಂದು ವಿಶೇಷವಾದ ವ್ಯಾಖ್ಯಾನವನ್ನು ನೀಡುತ್ತಾರೆ. ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದವರು ಬಹಳ ಸಾಧುರೂಪಿಯಾಗಿ ತಿರುಮಲ ತಿರುಪತಿಯಲ್ಲಿ ನಿತ್ಯವಾಸ ಮಾಡುತ್ತಿದ್ದಂತಹ ತಿರುಮಲೆ ಅನಂತಾಂಪಳ್ಳಿ ಕೃಷ್ಣಮಾಚಾರ್ಯ ಸ್ವಾಮಿಗಳು ಅವರೊಬ್ಬರು ಮಾತ್ರ ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನಿತ್ಯ ತಿರುಮಲೆಯಲ್ಲೇ ವಾಸ, ಶ್ರೀನಿವಾಸನಿಗೆ ವಾಚಾಟವಿದೆ. ಅವರು ಅವರ ವಿಚಾರವಾಗಿ ಹೇಳಿದರು, ಒಂದು ವರ್ಷಕ್ಕೆ 10 ಸಾರಿ 4,000 ದಿವ್ಯ ಪ್ರಬಂಧಗಳನ್ನು ಭಗವಂತನ ಮುಂದೆ ಅರ್ಪಿಸ್ತಾ ಇದ್ರು. ಆ ರೀತಿಯಾಗಿ 40 ವರ್ಷಗಳ ಕಾಲ ಜೀವನವನ್ನು ಮಾಡಿದ್ದಾರೆ. ಅಂದ್ರೆ 400 ಬಾರಿ 4,000 ಗ್ರಂಥವನ್ನ ಭಗವಂತನಿಗೆ ಅರ್ಪಿಸಿದಂತಹ ಹಿರಿಮೆ ಗರಿಮೆ ಆ ಸ್ವಾಮಿಗಳಿಗೆ ಮಾತ್ರ ಸಲ್ಲ. ಅಂತಹ ಸ್ವಾಮಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದವರು. ಅವರು ಇದಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಕೆಲವೊಂದು ವಿಶೇಷ ಅಂಶಗಳನ್ನೆಲ್ಲ ತಿಳಿಸಿದ್ದಾರೆ. ಅದರಲ್ಲಿ ನಾವು ಮೊದಲನೆಯದಾಗಿ ನೋಡುವಾಗ ವರದಂ ಗುರುಂ ವಿಲೋಕ್ಯ, ವರದ ಗುರುವನ್ನು ನೋಡಿ ನನ್ನನ್ನು ಅನುಗ್ರಹಿಸು. ಆ ರೀತಿಯಾಗಿ ಹೇಳೋದಕ್ಕೆ ಕಾರಣವೇ, ಯಾವ ಸಂದರ್ಭದಲ್ಲೂ ಆಚಾರ್ಯರನ್ನು ಮುಂದಿಟ್ಟುಕೊಂಡೇ ನಮ್ಮ ಕಾರ್ಯಕಲಾಪಗಳನ್ನು ಪ್ರಾರಂಭಿಸಬೇಕು, ಭಗವಂತನಲ್ಲಿ ನಿವೇದನ ಮಾಡಬೇಕು ಅನ್ನೋದೇ ನಮಗೆ ಹಿರಿಯರಿಂದ ಬಂದಂತಹ ಬಳುವಳಿ. ಆಂಡಾಳ್ ಮಾತೆ ಕೂಡ ತಮ್ಮ ಗ್ರಂಥದಲ್ಲಿ ಯಾವ ಸಂದರ್ಭದಲ್ಲೇ ಆದರೂ ಕೂಡ ಪಟ್ಟರವಿರಾನ್ ಕೋದೇಶನ್ನ ಅಂತಾನೆ ಬರೀತಾ ಇದ್ರು. ನನ್ನ ತಂದೆಯವರಾದ ವಿಷ್ಣು ಚಿತ್ತರೆಂಬ ಪಟ್ಟರವಿರಾನನ್ನು ನೋಡಿ ನನ್ನನ್ನು ಅನುಗ್ರಹಿಸಪ್ಪ ಅಂತ ಆಂಡಾಳ್ ಮಾತೆಯ ಪ್ರಾರ್ಥನೆ. ಯಾಕೆ ನಾನು ವಿಲ್ಲಿಪುತ್ತೂರಿನ ಆಂಡಾಳ್ ವಿಜ್ಞಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದಿತ್ತಲ್ಲ, ಹೇಳಿಲ್ಲ. ಆಂಡಾಳ್ ಮಾತೆಗೆ ತಂದೆಯವರೇ ಆಚಾರ್ಯರು, ತಂದೆಯವರಿಂದಲೇ ಕೃಷ್ಣ ಕಥನವನ್ನ ಕೇಳಿ ಬೆಳೆದವಳು. ಹಾಗಾಗಿ ನಮ್ಮ ತಂದೆಯವರ ಹೆಸರನ್ನ ಸೇರಿಸಿ ನನ್ನನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ. ಹೀಗೆ ಮುಂದುವರೆದರೆ ಸಂಪ್ರದಾಯದಲ್ಲಿ ಆಳವಂದಾರ್ ಯಾಮುನಾಚಾರ್ಯರು ಅಂತ ಆಚಾರ್ಯರಿದ್ರು. ರಾಮಾನುಜಾಚಾರ್ಯರ ಗುರುಗಳಿಗೆ ಗುರು ಅವರು. ಆ ಆಚಾರ್ಯರು ಅವರ ಗ್ರಂಥವಾದ ಸ್ತೋತ್ರರತ್ನದಲ್ಲಿ ಭಗವಂತನನ್ನ ನೆನೆದು ಗ್ರಂಥವನ್ನೆಲ್ಲ ಸಂಪೂರ್ಣವಾಗಿ ರಚಿಸಿ ಕೊನೆಯಲ್ಲಿ ವಿಜ್ಞಾಪನೆ ಮಾಡುವಾಗ ಪಿತಾಮಹಂ ನಾಥಮುನಿಂ ವಿಲೋಕ್ಯ ಪ್ರಸೀದ ಮಧೃತ್ವ ಅಚಿಂತಯಿತ್ವ ಅಂತ ಹೇಳ್ತಾರೆ. ಆಳವಂದಾರಂತಹ ಮಹಾ ಆಚಾರ್ಯರೇ ನನ್ನ ತಾತನವರಾದ ನಾಥಮುನಿಗಳನ್ನು ನೋಡಿ ನನ್ನನ್ನು ಅನುಗ್ರಹಿಸಿ. ಪಿತಾಮಹಂ ನಾಥಮುನಿಂ ವಿಲೋಕ್ಯ, ಪಿತಾಮಹರಾದ ನಾಥಮುನಿಗಳನ್ನು ನೋಡಿ ನನ್ನನ್ನು ಅನುಗ್ರಹಿಸು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಸ್ವಾಮಿ ಆಳವಂದಾರ ಮಾಡಿದ್ರು. ಹೀಗೆ ಸಂಪ್ರದಾಯದ ಪೂರ್ತ ನಾವು ಎಲ್ಲೆಲ್ಲಿ ನೋಡಿದರೂ ಕೂಡ ನಮ್ಮ ಆಚಾರ್ಯರ ಹಿರಿಯರ ಹೆಸರನ್ನ ಹೇಳಿಯೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಇವತ್ತು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಆಚಾರ್ಯ ಮುಖೇನವೇ ಪ್ರತಿಯೊಂದು ನಡೆಯಬೇಕು ಅನ್ನೋದು ನಿಯಮ. ನಿತ್ಯ ನಾವು ಭಗವಂತನಿಗೆ ತಿರುವಾರಾಧನ ಸಮರ್ಪಿಸ್ತೇವೆ. ತಿರುವಾರಾಧನ ಮಾಡುವಾಗ ಮೊದಲನೆಯ ಮಾತೆ ಆಚಾರ್ಯನ್ ತಿರುಕೈಗಳಾಲೆ ತಿರುವಾರಾಧನಂ ಕಂಡರುಳ ವೇಣಂ. ನಾನು ಮಾಡ್ತಾ ಇಲ್ಲಪ್ಪ ನಿನಗೆ ಆರಾಧನೆಯನ್ನ, ಆಚಾರ್ಯರು ಮಾಡ್ತಾ ಇದ್ದಾರೆ, ನನಗೆ ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ. ಆ ಒಂದು ನೈಚ್ಛಾನುಸಂಧಾನ, ಆ ಭಾವನೆ ಬಂದಾಗ ಮಾತ್ರ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಆ ಹಿನ್ನೆಲೆಯಲ್ಲಿ ಈ 2 ನಿದರ್ಶನಗಳನ್ನ ಹೇಳ್ತಾರೆ. ಪಿತಾಮಹಂ ನಾಥಮುನಿಂ ವಿಲೋಕ್ಯ, ತಾತನವರನ್ನು ನೋಡಿ ನನ್ನನ್ನು ಅನುಗ್ರಹಿಸುವಂತರು. ಇಲ್ಲಿ ಇವರು ವರದಂ ಗುರುಂ ವಿಲೋಕ್ಯ,
ವರದ ಗುರುವಾದ ವಾತ್ಸ್ಯವರದಾರ್ಯನನ್ನು ನೋಡಿ ನನ್ನನ್ನು ಅನುಗ್ರಹಿಸು. ಹಾಗಾಗಿ ಆಚಾರ್ಯರ ಹೆಸರನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕೃಪಯಾ ಪರಯಾ ತವ, ರಾಮಾನುಜರನ್ನ ತಮ್ಮ ಕೃಪೆಯಿಂದ ನನ್ನನ್ನ ಕಾಪಾಡಿ ಅಂತ ಹೇಳಿದ್ರು. ತವ ಕೃಪಯ ಅಂತ ಹೇಳ್ಬೋದಾಗಿತ್ತು. ಕೃಪಯಾ ಪರಯಾ ತವ, ಆ ಪರಯ ಅನ್ನುವಂತಹ ಒಂದು ವಿಶೇಷಣವನ್ನು ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಆಚಾರ್ಯರಿಗೆ ಮಾತ್ರ ಇರುವಂತಹದ್ದು ವಿಶೇಷ ಕೃಪೆ, ಭಗವಂತನಿಗೆ ಆ ಕೃಪೆ ಇಲ್ಲ. ಅದನ್ನು ಕೂಡ ಬಹಳ ಸೊಗಸಾಗಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಭಗವಂತ ನಮಗೆ ಜನ್ಮವನ್ನು ಕೊಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ. ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಜನ್ಮವನ್ನ ಕೊಡಲೇಬೇಕಾದ್ದು ಅವನದೇ ನಿಯಮ, ಹಾಗಾಗಿ ಕೊಟ್ಟೇ ಕೊಡ್ತಾನೆ. ನಂತರ ನಾವು ಇಲ್ಲಿ ಆಚರಿಸುವಂತಹ ನಮ್ಮ ಪುಣ್ಯ ಪಾಪಗಳನ್ನೆಲ್ಲ ಆ ಒಂದು ಗಣನೆಗೆ ತೆಗೆದುಕೊಂಡು ನಮಗೆ ಮುಕ್ತಿಯನ್ನು ಕೊಡ್ತಾನೆ. ಅಲ್ಲಿಗೆ ಜನ್ಮವನ್ನು ಕೊಟ್ಟು ಮುಕ್ತಿಯನ್ನು ಕೊಡೋದು ಅವನ ಕೃಪೆ. ಆದರೆ ಆಚಾರ್ಯರು ಜನ್ಮ ಕೊಡುವಂತಹ ವಿಷಯಕ್ಕೆ ಬರೋದಿಲ್ಲ. ಪ್ರತಿಯೊಂದು ಜೀವನಿಗೂ ಮುಕ್ತಿಯನ್ನು ಕೊಡೋದು ಒಂದೇ ಅವರ ಕೃಪೆ. ರಾಮಾನುಜರು ಯಾರಿಗಾದರೂ ಜನ್ಮವನ್ನು ಕೊಟ್ಟಿದ್ದಾರಾ? ಇಂತಹ ಜನ್ಮಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿದ್ದಾರಾ? ಇಲ್ಲ. ಯಾರೆಲ್ಲ ಚೇತನ ವರ್ಗದವರು ಈ ಭೂಮಂಡಲದಲ್ಲಿದ್ದರು ಪ್ರತಿಯೊಬ್ಬರೂ ಶ್ರೀಮನ್ನಾರಾಯಣನ ಸಾಯುಜ್ಯವನ್ನ ಪಡೆಯಬೇಕು ಅನ್ನುವಂತಹ ಏಕಮೇವ ಉದ್ದೇಶದಿಂದ ಎಲ್ಲರಿಗೂ ಬೋಧನೆಯನ್ನ ಮಾಡಿದ್ರಿಂದ ಅವರ ಕೃಪೆಗೆ ಪರಮ ಕೃಪೆ ಅಂತ ಹೇಳ್ತೀವಿ. ಭಗವಂತನಿಗಿರೋದು ಕೃಪೆ, ಆಚಾರ್ಯರಿಗೆ ಇರೋದು ಪರಮ ಕೃಪೆ. ಹಾಗಾಗಿ ಕೃಪೆಯ ಪರಯಾ ತವ. ಇನ್ನು ಯತೀಶ್ವರ ಶೃಣು ಶ್ರೀಮನ್, ಆಚಾರ್ಯ ರಾಮಾನುಜರೇ ಕೇಳುವಂತಹವರಾಗಿ ಶೃಣು ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಕಾರಣ ಏನು? ಅವರ ಮುಂದೆ ಪ್ರಾರ್ಥನೆ ಮಾಡಿದ್ಮೇಲೆ ಅವರೇ ತಾನೇ ಕೇಳೋದು. ಅದನ್ನ ಕೇಳು ಅಂತ ಹೇಳಬೇಕಾ ನಾವು ಅಂದ್ರೆ ಅದಕ್ಕೂ ವಿಶೇಷವಾಗಿ ವ್ಯಾಖ್ಯಾನ ಹೇಳ್ತಾರೆ. ಕೇಳು ಅನ್ನೋದನ್ನ ಯಾಕೆ ಹೇಳಬೇಕು? ಆಂಡಾಳ್ ಮಾತೆ ತೋರಿಸ್ಕೊಟ್ಟಿದ್ದಾಳೆ. ವೈಯತ್ತ வாழ்வீர்கள் நாமும் நம்பாவிக்கு ಶಯ್ಯಂ ಕಿರುಷೆಗಳ್ ಕೇಳೀರೋ, ಕೇಳ್ತೀರಾ? ನಾವು ಈ ಮಾರ್ಗಳಿ ಮಾಸದಲ್ಲಿ ಮಾಡುವಂತಹ ವ್ರತಾಚರಣೆಯ ನಿಯಮನವನ್ನ ಕೇಳ್ತೀರಾ? ಮಾಡ್ತಾ ಇರೋದೇ ನಿಜ ತಾನೆ, ಕೇಳ್ತೀರಾ ಅಂತ ಯಾಕೆ ಹೇಳಬೇಕು? ಆಂಡಾಳ್ ಮಾತೆಯ ಸ್ವಭಾವ ಅಂತ. ಯಾರೊಬ್ಬರನ್ನ ಮಾತಾಡಿಸಿದ್ರು ಕೂಡ ನನ್ನ ಮಾತು ಕೇಳಕ್ ಬಂದಿದ್ದೀರಾ, ಆ ಒಂದು ಸೌಜನ್ಯ ಇದೆಯಲ್ಲ, ಅದು ಅಲ್ಲಿಂದ ನಾವು ಕಲಿಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಶೃಣು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಭಗವದ್ಗೀತೆಯ ಪೂರ ಅಲ್ಲಲ್ಲಿ ಕೃಷ್ಣ ಪರಮಾತ್ಮ ಭೂಯೇ ಏವ ಮಹಾಬಾಹು ಶೃಣು ಅಂತ ಹೇಳಿ ಹೇಳ್ತಾನೆ ಇರ್ತಾರೆ. ಯಾಕೆ ಅರ್ಜುನನಿಗೆ ಹೇಳೋದಕ್ಕೆ ಅಲ್ವಾ ನಿಂತಿದ್ದು, ಮಧ್ಯೆ ಮಧ್ಯೆ ಯಾಕೆ ಹೇಳ್ತಾನೆ ಅನ್ನೋದಕ್ಕೆ ಆಚಾರ್ಯರು ಸ್ವಾರಸ್ಯವಾಗಿ ಒಂದು ವಿಚಾರ ಹೇಳ್ತಾರೆ. ಈಗೆಲ್ಲ ನಾವು ಸೇರಿದ್ದೀವಿ, ವಿಚಾರವನ್ನ ಕೇಳೋದಕ್ಕೆ ಅಲ್ಲಿ ಕುಳಿತಿದ್ದೀವಿ. ಈಗ ಹೇಳ್ತಿರಲ್ಲ, ಇದು ಬಹಳ ಮುಖ್ಯವಾದ್ದು ಕೇಳಿ ಎಂದಾಗ ಎಲ್ಲರೂ ಎರಡು ಸಮಯ ನಮ್ಮ ಕಡೆ ಆಕರ್ಷಿತರಾಗ್ತಾರೆ. ಏನು ಹೇಳ್ತಾರಂತೆ ಇವಾಗ ಅದೇ ವಿಚಾರ ಹೇಳ್ತಿರೋದು. ಒಂದೇ ಸಮಯ ವಿಚಾರವನ್ನು ಹೇಳ್ತಾ ಇದ್ದಾಗ ಮನುಷ್ಯನಿಗೆ ಸಹಜವಾದ ಒಂದು ಬುದ್ಧಿ ಇದೆ, ಅದು ಅವನನ್ನು ಆಕ್ರಮಿಸಿಕೊಂಡು ಬಿಡುತ್ತೆ. ಅದನ್ನ ನಾವು ಅಲ್ಲಿ ತಡೆಗಟ್ಟಬೇಕು ಅಂದ್ರೆ ಈಗ ಹೇಳೋದು ಬಹಳ ಮುಖ್ಯವಾದ್ದು ಅಂತ ನಾನು ಒಂದು ಸರಿ ಹೇಳಿಬಿಟ್ರೆ ಏನೋ ಮುಖ್ಯವಾದ ಹೇಳ್ತಾರಂತೆ ಅಂತ ಹಾಗೆ ಸ್ವಲ್ಪ ನಾವು ನಮ್ಮ ಗಮನವನ್ನ ಅವರ ಕಡೆ ಕೊಡ್ತೀವಿ. ಆ ಹಿನ್ನೆಲೆಯಲ್ಲಿ ಯತೀಶ್ವರ ಶೃಣು ಶ್ರೀಮನ್ ಅಂತ ಹೇಳಿ ಶ್ರೀಮತ್ ಶಬ್ದವನ್ನ ಸಂಬೋಧನೆ ಮಾಡಿದ್ದಾರೆ. ಆಚಾರ್ಯರಿಗೆ ಶ್ರೀಮತ್ ಶಬ್ದ ಯಾಕೆ? ಭಗವಂತನಿಗಾದರೆ ಶ್ರೀಮನ್ನಾರಾಯಣ ಅಂತ ಹೇಳಿದ್ರು. ಆಚಾರ್ಯರಿಗೂ ಶ್ರೀಮತ್ ಶಬ್ದ ಬೇಕೆ ಅಂದ್ರೆ ಖಂಡಿತ ಬೇಕು. ಅವರಲ್ಲಿದ್ದಿದ್ದು ವೈದಿಕ ಶ್ರೀ, ಶ್ರೀವೈಷ್ಣವ ಶ್ರೀ, ಕೈಂಕರ್ಯ ಶ್ರೀ. ಅವರಲ್ಲೂ ಕೂಡ ಶ್ರೀಮಂತಿಕೆ ಇತ್ತು. ಎಲ್ಲ ದೇವಾಲಯಗಳಲ್ಲೂ ಇರಬೇಕಾದಂತಹ ಕೈಂಕರ್ಯ ಯಾವ ರೀತಿ ಅನ್ನೋದನ್ನ ಏರ್ಪಡಿಸಿಕೊಟ್ಟಂತಹ ಶ್ರೀಮಂತಿಕೆ ಅವರಿಗೆ ಸೇರುತ್ತೆ. ಶ್ರೀವೈಷ್ಣವ ಸಮೃದ್ಧಿಯನ್ನ ವೃದ್ಧಿಗೊಳಿಸಿದಂತಹ ಶ್ರೀಮಂತಿಕೆ ಅವರಿಗೆ ಸೇರುತ್ತೆ. ಅಷ್ಟು ಮಾತ್ರವಲ್ಲ, ವೇದ ಸಂಪ್ರದಾಯವನ್ನ ಕಾಪಾಡಿದ ಶ್ರೀಮಂತಿಕೆಯೂ ಅವರಿಗೆ ಬರುತ್ತೆ. ಅನೇಕ ದರ್ಶನ ಸ್ಥಾಪಕರೆಲ್ಲ ವೇದವನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುದು. ಅವರಿಗೆಲ್ಲ ವೇದ ಬಾಹ್ಯರು, ವೇದ ಕುದೃಷ್ಟಿಗಳು ಅಂತ ಹೇಳ್ತಾರೆ. ವೇದ ಬಾಹ್ಯರು ಅಂದ್ರೆ ವೇದವನ್ನ ಒಪ್ಪದೇ ಇರೋರು, ವೇದ ಕುದೃಷ್ಟಿಗಳು ಅಂದ್ರೆ ವೇದವನ್ನ ಒಪ್ಪಿ ಅವರಿಗೆ ಬೇಕಾದ ದೃಷ್ಟಿಕೋನದಿಂದ ಅರ್ಥೈಸುವಂತ. ಇದೆರಡನ್ನೂ ತಪ್ಪು ಅಂತ ಹೇಳಿ ಸರಿಯಾದ ಮಾರ್ಗವನ್ನು ತೋರಿಸಿದಂತಹ, ವೈದಿಕ ಮಾರ್ಗವನ್ನು ವೃದ್ಧಿ ಮಾಡಿದಂತಹ ಹಿರಿಮೆ ಆಚಾರ್ಯ ರಾಮಾನುಜರಿಗೆ ಇರೋದ್ರಿಂದ ಅವರು ವೈದಿಕ ಶ್ರೀ. ಹೀಗೆ ಅವರು ಕೈಂಕರ್ಯ ಶ್ರೀ,
ಶ್ರೀ ವೈಷ್ಣವ ಶ್ರೀ ವೈದಿಕ ಶ್ರೀ. ಈ ಶ್ರೀಮಂತಿಕೆ ಇರೋದ್ರಿಂದ ಆಚಾರ್ಯ ರಾಮಾನುಜರನ್ನು ಕೂಡ ಶ್ರೀಮನ್ ಯತೀಶ್ವರ ಶೃಣು ಶ್ರೀಮನ್ ಕೃಪಯಾ ಪರಯಾ ತವ ಮಮ ವಿಜ್ಞಾಪನವಿದಂ. ನನ್ನ ವಿಜ್ಞಾಪನೆಯು ಈ ರೀತಿಯಾಗಿದೆ. ಆ ವಿಜ್ಞಾಪನೆಯನ್ನ ವಿಲೋಕ್ಯ ವರದಂ ಗುರು, ನನ್ನ ಆಚಾರ್ಯರಾದ ವರದ ಗುರುಗಳನ್ನ ನೋಡಿ ನನ್ನನ್ನು ಅನುಗ್ರಹಿಸು, ನನ್ನ ಪ್ರಾರ್ಥನೆಯನ್ನ ಸ್ವೀಕರಿಸು ಎಂಬುದಾಗಿ ಹೇಳುವಂತಹದ್ದು ಮೊದಲನೆಯ ಶ್ಲೋಕ. ಇನ್ನು ಮುಂದಿನದು ಎರಡನೆಯ ಶ್ಲೋಕ. ಇಲ್ಲಿ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. 2, 3, 4, 5, 6 ಶ್ಲೋಕಗಳವರೆಗೆ ಪ್ರಾರ್ಥನೆ ಇರುತ್ತೆ. 7ನೆಯ ಶ್ಲೋಕದಲ್ಲಿ ಉಪಸಂಹಾರವನ್ನು ಫಲಶ್ರುತಿಯನ್ನು ತಿಳಿಸಿದ್ದಾರೆ. ಒಟ್ಟು 7 ಶ್ಲೋಕಗಳು. ಆದರೆ ಗ್ರಂಥಕ್ಕೆ ಶೀರ್ಷಿಕೆ ಪ್ರಾರ್ಥನಾ ಪಂಚಕ. 5 ಪ್ರಾರ್ಥನೆಯಿಂದ ಕೂಡಿದ ಗ್ರಂಥ. ಪೀಠಿಕೆಯ ರೂಪದಲ್ಲಿ ಮೊದಲನೆಯ ಶ್ಲೋಕ, ಫಲಶ್ರುತಿಯ ರೂಪದಲ್ಲಿ ಕೊನೆಯ ಶ್ಲೋಕ, ಮಧ್ಯ 5 ಶ್ಲೋಕಗಳಲ್ಲಿ ಪ್ರಾರ್ಥನೆ. ಅಲ್ಲಿಗೆ 2ನೇ ಶ್ಲೋಕದಲ್ಲಿ ಮಾಡುತ್ತಿರುವಂತಹ ಮೊದಲನೆಯ ಪ್ರಾರ್ಥನೆ ಏನು? ಅನಾದಿಪಾಪರಚಿತಾಂ ಅಂತಃಕರಣ ನಿಷ್ಠಿತಾಂ ಯತೀಂದ್ರ ವಿಷಯೇ ಸಾಂದ್ರಾಂ ವಿನಿರ್ವಾಸಯ ವಾಸನಾ. ವಾಸನೆಯನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವ ವಾಸನೆ? ಇಲ್ಲಿ ವಾಸನೆ ಅಂತ ಬಂದಾಗ ಕೇವಲ ಆ ಒಂದು ಶಬ್ದವನ್ನ ಮಾತ್ರ ಅನುಭವಿಸದೆ ಜೋಡಿ ಪದವಾಗಿರುವಂತಹ ಇಚ್ಛಾ ವಾಸನಾ ರುಚಿ ಎನ್ನುವಂತಹ ಪದಗಳೊಂದಿಗೆ ಅನುಭವಿಸಿದಾಗ ಮಾತ್ರ ಅರ್ಥ ಆಗುತ್ತೆ. ವಾಸನೆ ಮತ್ತೆ ರುಚಿ ಎರಡನ್ನೂ ಈಗ ನಾವು ತಿಳ್ಕೊಂಡ್ರೆ ಮಾತ್ರ ಯಾವ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ರುಚಿ ಅಂತ ಹೇಳಿದ್ರೆ ಬುದ್ಧಿಪೂರ್ವಕವಾಗಿ ನಮ್ಮಲ್ಲಿ ಏರ್ಪಡುವಂತಹ ಆಸೆಯನ್ನ ರುಚಿ ಅಂತ ಹೇಳ್ತೀವಿ. ಅಬುದ್ಧಿಪೂರ್ವಕವಾಗಿ ಏರ್ಪಡುವಂತಹ ಒಂದು ಆಸೆಯನ್ನ ವಾಸನೆ ಅಂತ ಹೇಳ್ತೀವಿ. ಅಬುದ್ಧಿಪೂರ್ವಕವಾಗಿ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾರೆ. ಮಗು ಹುಟ್ಟಿದ ತಕ್ಷಣ ಅಳುತ್ತೆ. ಅಳುತ್ತಾ ಇದೆ ಅನ್ನೋದು ಮಗುಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಬುದ್ಧಿ ಇಲ್ಲ ಮಗುಗೆ, ಈಗ ತಾನು ಹುಟ್ಟಿದ ಸ್ವಲ್ಪ ಸಂದರ್ಭದಲ್ಲೇ ತಾಯಿಯ ಹಾಲನ್ನು ಸ್ವೀಕರಿಸುತ್ತೆ ಮಗು. ತಾಯಿಯ ಹಾಲನ್ನು ಸ್ವೀಕರಿಸಬೇಕು ಅನ್ನುವಂತಹ ಒಂದು ಬುದ್ಧಿ ಅದಕ್ಕೆ ಏರ್ಪಟ್ಟಿದೆಯಾ? ಅದು ಏರ್ಪಟ್ಟಿಲ್ಲ. ಇದೆಲ್ಲವೂ ಕೂಡ ಅಬುದ್ಧಿಪೂರ್ವಕವಾಗಿ ಬಂದಿರೋದ್ರಿಂದ ಅದನ್ನ ವಾಸನ. ಅನೇಕ ವರ್ಷಗಳಿಂದ ಅನೇಕ ಜನ್ಮಗಳಿಂದ ನಾವು ಕೂಡ ಹುಟ್ಟುತ್ತಾ ಇರೋದ್ರಿಂದ ಇದೆಲ್ಲ ಪ್ರತಿ ಜನ್ಮದಲ್ಲೂ ಅನುಭವಿಸಿರೋದ್ರಿಂದ ಅಬುದ್ಧಿಪೂರ್ವಕವಾಗಿ ಏರ್ಪಟ್ಟ ವಾಸನೆ. ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ತಾ ನಾವು ಇಲ್ಲಿಂದ ಅಲ್ಲಿಗೆ ಎಗರೋದು, ಅಲ್ಲಿಂದ ಇನ್ನೊಂದು ಕಡೆಗೆ ಎಗರೋದು ಅಂತ ಮಾಡ್ತಾ ಇದ್ದಾಗ ಇವನಿಗೆಲ್ಲ ಇನ್ನೂ ಪೂರ್ವ ಜನ್ಮದ ವಾಸನೆ ಅಂತ ಹೇಳೋದು. ಅಂದ್ರೆ ಪೂರ್ವ ಜನ್ಮದಲ್ಲಿ ಅವನು ಮಂಗನಾಗಿದ್ದೇನೋ, ಹಾಗಾಗಿ ಆ ಎಗರೋ ಅಂತ ಯಾರು ಹೇಳ್ಕೊಡೋದ, ಇಲ್ಲಿಂದ ಅಲ್ಲಿಗೆ ಎಗರು, ಅಲ್ಲಿಂದ ಅಲ್ಲಿಗೆ ಎಗರು ಅಂತ. ಒಂದು ಚಿಕ್ಕ ಹುಡುಗ ಆ ರೀತಿ ವಿಪರೀತವಾಗಿ ಚೇಷ್ಟೆ ಮಾಡ್ತಾ ಇದ್ದರೆ ಇನ್ನೂ ಪೂರ್ವ ಜನ್ಮದ ವಾಸನೆ ಇವನಿಗಿದೆ ಅಂತ ಬೈದು ಬಿಡೋದು. ಅಲ್ಲಿಗೆ ಆ ವಾಸನೆ ಅನ್ನೋದೇನು ಅಂದ್ರೆ ಅಬುದ್ಧಿಪೂರ್ವಕವಾಗಿ ಬರುವಂತಹ ಒಂದು ಆಸೆ. ನನಗೆ ಗೊತ್ತಿಲ್ಲ, ನನಗೆ ತಾನಾಗೆ ಬಂದಿರುತ್ತೆ. ಇನ್ನು ರುಚಿ ಅನ್ನೋದೇನು? ಬುದ್ಧಿಪೂರ್ವಕವಾಗಿ ಏರ್ಪಡುತ್ತೆ. ನನಗೆ ಅಂತ ಕೆಲವೊಂದು ಆಸೆಗಳು ಏರ್ಪಡುತ್ತೆ. ನಾವು ಇಂತಹ ಮನೆ ಮಾಡಬೇಕು, ಇಂತಹ ಮನೆ ಕಟ್ಟಿಸ್ಬೇಕು, ಉದ್ಯೋಗಕ್ಕೆ ಹೋಗ್ಬೇಕು, ಮದುವೆ ಮಾಡಿಕೊಳ್ಬೇಕು, ಸಂಪಾದನೆ ಮಾಡಬೇಕು, ಇದೆಲ್ಲ ಬುದ್ಧಿಪೂರ್ವಕವಾಗಿ ಏರ್ಪಡುವಂತಹದ್ದು. ಇದನ್ನ ರುಚಿ ಅಂತ ಹೇಳ್ತೀವಿ. ಈ 2 ದೃಷ್ಟಿಕೋನದಿಂದಲೂ ಅನೇಕ ಪಾಪಗಳ ರಾಶಿಯನ್ನ ಗಂಟು ಮಾಡಿ ಇಟ್ಕೊಂಡಿದ್ದೇವೆ. ಅನಾದಿ ಪಾಪ ರಚಿತ ಅಂತಃಕರಣ ನಿಷ್ಠಿತ. ಮನಸ್ಸಿನಲ್ಲೂ ಕೂಡ ಏರ್ಪಟ್ಟಿದೆ ಎಷ್ಟು ಪಾಪಗಳು. ಈ ವಿಷಯ ಚಾಪಲ್ಯದಿಂದ ಮನುಷ್ಯರಾದವರು ಇನ್ನೂ ಬಂದೇ ಇಲ್ಲ ಹೊರಗಡೆ. ಆ ಬಾಹ್ಯಾಂತರ ರುಚಿ ಅನ್ನೋದು ನಮಗೆ ಇನ್ನೂ ಹೋಗಿಲ್ಲ. ಅದು ಹೋಗೋದಕ್ಕೆ ಅಷ್ಟು ಸುಲಭ ಇಲ್ಲ. ಅದನ್ನ ಹೋಗಲಾಡಿಸುವಂತ ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡೋದು. ಅಂದ್ರೆ ಒಂದು ವಿಧವಾದಂತಹ ವೈರಾಗ್ಯ ನಮ್ಮಲ್ಲಿ ಏರ್ಪಡಬೇಕು. ಆ ವೈರಾಗ್ಯದ ವಿಚಾರವನ್ನ ಮುಂದಿನ ಪ್ರಾರ್ಥನೆಯಲ್ಲಿ ತಿಳಿಸ್ತಾರೆ. ಅಲ್ಲಿ ಮತ್ತಷ್ಟು ವಿವರಣೆಯನ್ನು ನೋಡೋಣ. ಅಲ್ಲಿಗೆ ಇಲ್ಲಿ ಮೊದಲನೆಯ ಪ್ರಾರ್ಥನೆಯಲ್ಲಿ ಹೇಳೋದು ಅನಾದಿ ಪಾಪ ರಚಿತ. ಆದಿ ಶಬ್ದಕ್ಕೆ ವಿರೋಧವಾದ ಅನಾದಿ ಅಂದ್ರೆ ಪ್ರಾರಂಭವೇ ಇಲ್ಲ. ನಮ್ಮ ಪಾಪಗಳಿಗೆ ಎಲ್ಲಾದ್ರೂ ಪ್ರಾರಂಭ ಇದೆಯಾ? ಅಂತ್ಯ ಇದೆಯಾ? ನಿತ್ಯ ಬೆಳಗ್ಗೆಯಿಂದ ಎದ್ದ ಸಂದರ್ಭದಿಂದ ರಾತ್ರಿ ಮಲಗುವ ಸಂದರ್ಭದವರೆಗೂ ಕೂಡ 90% ನಾವು ಮಾಡೋದು ಪಾಪಕಾರ್ಯವೇ. 90%. ಒಂದು 10% ಒಳ್ಳೆಯ ಕಾರ್ಯವೋ ಹಿರಿಯರಿಂದ ಆಜ್ಞಾಪಿಸಲ್ಪಟ್ಟಂತಹ ಕಾರ್ಯವನ್ನು ಮಾಡುತ್ತೇವೆ.
ಮನುಷ್ಯನಿಗೆ ಮನಸ್ಸಿನಿಂದಲೇ ಏರ್ಪಡುವಂತಹದ್ದು ಒಂದೊಂದು ಕಾರ್ಯಗಳು ಕೂಡ. ಆ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲದೇ ಇದ್ದರೆ ಅದು ಯಾವ ರೀತಿಯಾದಂತಹ ಪಾಪ ಕಾರ್ಯಕ್ಕೆ ಬೇಕಾದರೂ ಪ್ರೇರೇಪಿಸುತ್ತೆ. ಭೌತಿಕವಾಗಿಯೇ ಒಬ್ಬರನ್ನು ನೋಯಿಸಿ ನೊಂದಿಸಿ ಪಾಪ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಮಾನಸಿಕವಾಗಿಯೂ ಪಾಪವನ್ನು ಮಾಡುತ್ತೇವೆ. ಈ ಕ್ಷಣದಲ್ಲಿ ಎಲ್ಲರೊಂದಿಗೂ ನಗುತ್ತಾ ಇರಬಹುದು, ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಅಸಮಾಧಾನ ಇದ್ದಿದ್ದೇ ಆದರೆ ಅದು ಪಾಪ ಕಾರ್ಯದ ಒಂದು ವಿಚಾರ. ಹಾಗಾಗಿ ನಮ್ಮ ಪಾಪ ಅನ್ನೋದು ಅನಾದಿ ಪಾಪಗಳು. ಅನಾದಿ ಪಾಪ ರಚಿತ ಅಂತಃಕರಣ ನಿಷ್ಠಿತ. ಇನ್ನು ನಮ್ಮ ಮನಸ್ಸಿನಿಂದಲೂ ಏರ್ಪಡುವಂತಹ ವಿಚಾರಗಳು ಅಂತಃಕರಣವನ್ನ ನೋಡಿ ಮಾತನಾಡು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನಿಂದ ಮಾತನಾಡು, ವಿಚಾರವನ್ನ ಏನ್ ಹೇಳಬೇಕು ಅಂತಿದ್ಯೋ ಅದನ್ನ ಮಾತ್ರ ವಿಜ್ಞಾಪಿಸು ಅನ್ನೋ ಅರ್ಥದಲ್ಲಿ ಈ ಎಲ್ಲ ದೃಷ್ಟಿಕೋನದಿಂದಲೂ ಪಾಪವನ್ನೇ ಮಾಡಿರೋದ್ರಿಂದ ಯತೀಂದ್ರ ವಿಷಯೇ ಸಾಂದ್ರಾಂ ವಿನಿರ್ವಾಸಯ ವಾಸನ, ಈ ವಿಷಯಗಳಿಂದ ನನ್ನನ್ನು ಮುಕ್ತಗೊಳಿಸು. ಅಲ್ಲಿಗೆ ಆಚಾರ್ಯ ರಾಮಾನುಜರಲ್ಲಿ ಮೊದಲನೆಯ ಪ್ರಾರ್ಥನೆ, ಪಾಪಗಳಿಂದ ವಾಸನಾ ರುಚಿಗಳಿಂದ ನನ್ನನ್ನು ದೂರ ಇರುವಂತೆ ನೀನು ಕೃಪೆ ಮಾಡು. ರಾಮಾನುಜರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ರಾಮಾನುಜರಲ್ಲಿ ಯಾಕೆ ಇದನ್ನು ಪ್ರಾರ್ಥನೆ ಮಾಡಬೇಕು? ಭಗವಂತನಲ್ಲಿ ಯಾಕೆ ಪ್ರಾರ್ಥನೆ ಮಾಡಬಾರದು? ಭಗವಂತನ ಸ್ವಭಾವವೇ ಬೇರೆ, ಆಚಾರ್ಯರ ಸ್ವಭಾವವೇ ಬೇರೆ. ಅದಕ್ಕೆ ಮಹಾಭಾರತದ ಒಂದು ಸಣ್ಣ ನಿದರ್ಶನವನ್ನ ಕೊಡುತ್ತೆ. ಎಲ್ರಿಗೂ ತಿಳಿದಿರುವಂತಹ ಒಂದು ಚರಿತ್ರೆಯ ಮಹಾಭಾರತದ ಎಲ್ಲವನ್ನು ತಿಳಿದವನು ಕೃಷ್ಣ ಪರಮಾತ್ಮ, ಎಲ್ಲವನ್ನು ನಡೆಸುತ್ತಿರುವವನು ಕೃಷ್ಣ ಪರಮಾತ್ಮ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು, ಕೌರವರಿಗೂ ಪಾಂಡವರಿಗೂ. ಕೃಷ್ಣ ಪರಮಾತ್ಮ ತನ್ನ ನಿವಾಸದಲ್ಲಿ ಶಯ್ಯಾಸನದಲ್ಲಿದ್ದಾನೆ, ಮಲಗಿದ್ದಾನೆ. ಮೊದಲು ದುರ್ಯೋಧನ ಬಂದ, ಕೃಷ್ಣನನ್ನ ಸಹಾಯ ಕೇಳಿದ. ಅವನಿಗಾಗಿ ಬಂದಂತಹ ಮನಸ್ಸೇ ಅಲ್ಲ, ಅವರ ಮಾವ ಕಳಿಸಿತ್ತು ಶಕುನಿ, ಹೋಗಿ ಕೇಳು, ಸಹಾಯ ಕೇಳು ಕೃಷ್ಣನ. ಬಂದ, ಕೃಷ್ಣ ಪರಮಾತ್ಮ ಮಲಗಿದ್ದಾನೆ. ನಮ್ಗೆಲ್ಲ ತಿಳಿದಿರೋದು, ಈ ಗೊಲ್ಲನ ಕಾಲ ಬಳಿ ನಾನು ಯಾಕೆ ಕೂತ್ಕೊಳ್ಳಿ ಅಂತ ಹೇಳಿ ತಲೆ ಭಾಗದಲ್ಲಿ ಕುಳಿತುಕೊಂಡು. ಇನ್ನು ಕೃಷ್ಣ ಮಲಗಿದ್ದಾನೆ, ಎದ್ದಿಲ್ಲ. ಸ್ವಲ್ಪ ಸಮಯದ ನಂತರ ಅರ್ಜುನ ಬಂದ. ಅವನು ಮೊದಲಿಂದಲೂ ಬಹಳ ಸಖ್ಯದ ಭಾವದಲ್ಲೇ ನೋಡಿರೋದ್ರಿಂದ ಕೃಷ್ಣ ಅಂತ ಅವನ ಕಾಲ ಬಳಿ ಕುಳಿತು. ಇಬ್ಬರು ಬಂದಿದ್ದು ಕೃಷ್ಣನ ಗೊತ್ತಿದೆ, ಮಲಗಿದ್ದಾನೆ, ಎಲ್ಲವನ್ನೂ ಅವನು ಗಮನಿಸ್ತಾನೆ ಇದ್ದಾನೆ. ಆದರೂ ಕೂಡ ಎಚ್ಚೆತ್ತುಕೊಳ್ಳುವನ ಹಾಗೆ ಒಂದು ನಟಿಸಿ ಎದ್ದು, ಓ ಅರ್ಜುನ ಯಾವಾಗ ಬಂದೆ ಅಂತ ಅವನನ್ನ ಮಾತಾಡಿಸ್ತಾನೆ. ಅವಾಗ ದುರ್ಯೋಧನ ಸ್ವಲ್ಪ ಗಂಟಲು ಸರಿಪಡಿಸ್ಕೊಂಡು, ನಾನು ಮೊದಲು ಬಂದಿದ್ದು ಅಂತ. ಓ ನೀ ಬಂದ್ಯಾ, ನಾನು ನೋಡ್ಲಿಲ್ಲ ಅಂತಾನೆ ಕೃಷ್ಣ. ಎಲ್ಲ ಅವನಿಗೆ ಗೊತ್ತಿರೋ ವಿಷಯ. ನಾನು ಮೊದಲು ಬಂದಿದ್ದು, ನನ್ನನ್ನು ನೀನು ಮಾತಾಡಿಸ್ತು. ಓ ನಾನು ನಿನ್ನನ್ನು ನೋಡ್ಲಿಲ್ಲಪ್ಪ, ಅವನಿಗೆ ಮೊದಲು ನೋಡಿದೆ, ಅದಕ್ಕೆ ಅವನನ್ನು ಮಾತಾಡಿಸ್ತಾ ಇದ್ದೆ. ಹೇಳು ಏನ್ ಬೇಕು? ಅದೇ ನಿನ್ನ ಸಂಪೂರ್ಣ ಯಾದವ ಸೈನ್ಯವನ್ನ ನನಗೆ ನೀನು ಕೊಡಬೇಕು, ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನನಗೆ ಸಹಕಾರಿಯಾಗಿರೋದಕ್ಕೆ ನಿನ್ನ ಬಳಿ ಇರುವ ಅಷ್ಟು ಲಕ್ಷ ಸೈನ್ಯ ಬಲ, ಯಾದವ ಸೈನ್ಯ ಬಲವನ್ನು ನನಗೆ ಕೊಡಬೇಕು ಅಂತ ಕೇಳಿದೆ. ಆಯ್ತು, ಅದಕ್ಕೆ ಕೊಡ್ತೀನಿ, ತಗೊಂಡು ಹೋಗು. ಬಹಳ ಸಂತೋಷ ದುರ್ಯೋಧನನಿಗೆ. ಸರಿ, ಅರ್ಜುನನನ್ನ ಕೇಳ್ತಾನೆ, ನಿನಗೆ ಏನ್ ಬೇಕು? ನೀನು ಬೇಕು ಪರಮಾತ್ಮ. ಸಂತೋಷ, ಇರ್ತೀನಿ ನಿನ್ ಜೊತೆ. ಇವನು ಬಹಳ ಗಹಗಹಿಸಿ ನಗುತ್ತಾ ಸಂತೋಷದಿಂದ ದುರ್ಯೋಧನ ಮಾವನ ಬಳಿಗೆ ಬಂದ. ಮಾವನ ಬಳಿಗೆ ಬಂದ್ಬಿಟ್ಟು, ಈ ತರ ಅಷ್ಟು ಸೈನ್ಯವನ್ನು ಕೇಳಿದ್ದೀನಿ, ಜಯ ನಮ್ದೇನೆ, ಯೋಚನೆ ಇಲ್ಲ. ಬುದ್ಧಿ ಇಲ್ಲ ನಿನಗೆ? ಆಯ್ತು, ಕೇಳಾಗೋಯ್ತು, ಇನ್ನೊಂದು ಕೇಳ್ಕೊಂಡು ಬಾ, ಹೋಗು. ಏನ್ ಕೇಳಬೇಕು? ಕೃಷ್ಣನಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋ, ಯಾವುದೇ ಕಾರಣಕ್ಕೂ ಆಯುಧ ಎತ್ತಬಾರದು ಅಂತ ಹೇಳಿ ಅದನ್ನ ಬಂದು ಹೇಳ್ತಾನೆ. ಅವಾಗ ಕೃಷ್ಣ ಪರಮಾತ್ಮ, ನಿಮ್ಮ ಮಾವನಿಗೆ ಮರ್ತು ಹೋಗಿರ್ಬೇಕು, ನಾನು ಆಯುಧ ಇಟ್ಕೊಂಡು ಏನು ಮಾಡಬೇಕಾಗಿಲ್ಲಪ್ಪ, ಸಂಕಲ್ಪದಲ್ಲೇ ಎಲ್ಲವನ್ನೂ ಮಾಡ್ತೀನಿ ನಾನು ಅಂತ ಹೇಳಿ. ಈ ಒಂದು ಚರಿತ್ರೆಯನ್ನು ಯಾಕೆ ಇಲ್ಲಿ ತಗೊಂಡೆ ಅಂದ್ರೆ, ದುರ್ಯೋಧನ ಯಾದವ ಸೈನ್ಯದ ಲಕ್ಷ ಸೈನ್ಯವೂ ನನಗೇ ಬೇಕು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ಕೋಬೇಕು, ನನ್ನ ಮುಂದೆ ಅದೆಲ್ಲ ಲೆಕ್ಕ ಇಲ್ಲ, ಇಂಥ ದಾಸೆ ಇಟ್ಕೋಬೇಡ, ಒಳ್ಳೆತನದಲ್ಲಿರೋ ಒಂದು ಬುದ್ಧಿ ಮಾತು ಹೇಳ್ಬೋದಿತ್ತಂದ್ರೆ ಕೃಷ್ಣ ಪರಮಾತ್ಮ ಹೇಳಿ. ಭಗವಂತನ ಸ್ವಭಾವ ಅಂತ, ಯಾರು ಯಾವುದನ್ನ ಕೇಳಿದ್ರೆ ಅದನ್ನ ಕೊಡ್ತಾರೆ. ಅದು ಒಳ್ಳೇದಾ ಕೆಟ್ಟದ್ದ ಅನ್ನೋದನ್ನ ಅವ್ರಿಗೆ ಹೇಳಕ್ ಹೋಗಲ್ಲ. ನೀನ್ ಕೇಳಿದೀಯಲ್ವಾ, ಅನುಭವಿಸು, ನಿನಗೆ ಬುದ್ಧಿ ಬಂದ್ರೆ ಮತ್ತೆ ಬಾ, ಬೇರೆ ಕೊಡ್ತೀರಿ. ಇದು ಭಗವಂತನ ಸ್ವಭಾವ. ಆದ್ರೆ ಆಚಾರ್ಯರ ಸ್ವಭಾವ ಎಂತಹದ್ದು? ನಾವಾಗೆ ತಪ್ಪಾಗಿರೋದು ಕೇಳಿದ್ರು ಅದು ಒಳ್ಳೇದಲ್ಲ, ನಾನು ಹೇಳ್ತೀನಿ ಕೇಳು, ಇಂಥ ತಗೋ ಅಂತ ಹೇಳಿ ಬೋಧನೆ ಮಾಡುವಂಥವ್ರು ಆಚಾರ್ಯ.
ಹಾಗಾಗಿ ರಾಮಾನುಜರಲ್ಲಿ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ವಾಸನಾ ರುಚಿ ಪ್ರಕೃತಿ ಸಂಬಂಧದಿಂದ ಅನಾದಿ ಪಾಪಗಳಿಂದ ನನ್ನನ್ನು ಹೊರಗುಳಿಸು. ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದನ್ನ ಕೊಡ್ಬಿಡ್ತೇವೆ. ಖಂಡಿತ ಅದು ಸತ್ಯವೂ. ನನಗೆ ಮನೆ ಇಲ್ಲ, ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀನಿ, ಮನೆ ಕಟ್ಟಿಸ್ಕೊಳ್ಬೇಕು ಅಂದ್ರೆ ಕಟ್ಟಿಸ್ಕೊ, ಸಂತೋಷ. ಆದ್ರೆ ಆ ಮನೆಗೆ ಎಷ್ಟು ದಿನ ನೀನಿರ್ತೀಯ? ನಿನ್ನ ಆಯುಷ್ ಪ್ರಮಾಣ ಏನು? ಯಾವುದು ನಮಗೆ ಜೀವನದಲ್ಲಿ ಬೇಕಾದಂತಹ ಸತ್ಯ? ಮೋಕ್ಷ ಪ್ರಾಪ್ತಿಗಾಗಿ ಏನಾದರೂ ತಿಳ್ಕೊಂಡಿದ್ದೀಯಾ? ಇದ್ಯಾವುದನ್ನು ಪರಮಾತ್ಮ ಪ್ರಶ್ನೆ ಮಾಡಲ್ಲ. ನೀ ಕೇಳಿದ್ದು ಮನೆ, ಅದಕ್ಕೆ ತಥಾಸ್ತು ಹೇಳಿದ್ದೀನಿ, ತಗೋ ಹೋಗು. ಇನ್ನೊಬ್ರು ಬರ್ತಾರೆ, ನನಗೆ ಮದುವೆ ಆಗಿಲ್ಲ, ಅನುಗ್ರಹಿಸಿ. ಆಯ್ತು, ಒಂದು ಹೆಣ್ಣು ಸಿಗುತ್ತೆ, ಮದುವೆ ಮಾಡ್ಕೋ. ಇನ್ನು ಯಾರೊಬ್ರು ಬರ್ತಾರೆ, ನನಗೆ ಮಕ್ಕಳಾಗಿಲ್ಲ, ಅನುಗ್ರಹ. ಆಯ್ತು, ನನಗೆ ಮಕ್ಕಳು ಉಂಟು. ಯಾಕೋ ಸಂಪಾದನೆ ಆಗ್ತಾ ಇಲ್ಲ, ಅನುಗ್ರಹಿಸಿ. ನಾವು ಸಂಪಾದನೆ ಸಿಗುತ್ತೆ. ಇದು ಯಾವ ಅಂಶಗಳನ್ನ ಆಚಾರ್ಯರ ಬಳಿ ತೆಗೆದುಕೊಂಡು ಹೋದ್ರೂ ನಮಗೆ ಸದ್ಬುದ್ಧಿಯನ್ನ ಬೋಧನೆ ಮಾಡಿ, ಇದಾವುದು ನಮಗೆ ಉಪಯೋಗವಿಲ್ಲಪ್ಪ, ಎಲ್ಲವೂ ಕ್ಷಣಿಕ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡು, ಭಗವಂತನ ಸಾಯುಜ್ಯಕ್ಕಾಗಿ ಕಾಯ್ತಾ ಇರು, ಭಗವಂತನಿಗೆ ಕೈಂಕರ್ಯವನ್ನ ಮಾಡೋದೇ ಜೀವನದ ಪುರುಷಾರ್ಥ ಅಂತ ಇರುವಂತಹ ಒಳ್ಳೆಯ ಬೋಧನೆಯನ್ನು ಮಾಡೋರು ಆಚಾರ್ಯರು. ಹಾಗಾಗಿ ಆಚಾರ್ಯರಲ್ಲಿ ಈ ಮೊದಲನೆಯ ಪ್ರಾರ್ಥನೆ, ಪಾಪಗಳಿಂದ ವಾಸನಾ ರುಚಿಗಳಿಂದ ನನ್ನನ್ನು ಮುಕ್ತಿಗೊಳಿಸಿ. ಮುಂದಿನ ಪ್ರಾರ್ಥನೆ, ಅಪಿಪ್ರಾರ್ಥಯಮಾನಾನಾಂ ಪುತ್ರಕ್ಷೇತ್ರಾದಿ ಸಂಪದಾಂ ಕುರು ವೈರಾಗ್ಯಮೇವಾತ್ರ ಹಿತಕಾರಿಂ ಯತೀಂದ್ರನಃ. ಆಚಾರ್ಯ ರಾಮಾನುಜರಿಗೆ ಒಂದು ವಿಶೇಷಣವನ್ನ ಹೇಳ್ತಾ ಇದ್ದಾರೆ. ಹಿತಕಾರಿಂ ಯತೀಂದ್ರನ, ಯತೀಂದ್ರ ನಮಗೆ ಹಿತವನ್ನೇ ಬಯಸುವಂತಹವರು ಆಚಾರ್ಯ ರಾಮಾನುಜ. ಹಾಗಾದ್ರೆ ಯಾವ ಹಿತವನ್ನ ಈಗ ಬಯಸಿ ನಾನು ಬಂದಿದ್ದೇನೆ? ಪ್ರಾರ್ಥಯಮಾನಾನ, ನಾನು ಬಂದಿರೋದು ಪ್ರಾರ್ಥನೆಗಾಗಿ ಬಂದಿರೋದು. ಏನನ್ನ ಪ್ರಾರ್ಥನೆ ಮಾಡಿ ಬಂದಿದ್ದೀಯ? ಪುತ್ರ ಕ್ಷೇತ್ರಾದಿ ಸಂಪದಾಮಪಿ ಪ್ರಾರ್ಥಯಮಾನಾನ. ಪುತ್ರ ಇರಬೇಕು, ಕ್ಷೇತ್ರ ಸ್ಥಳ, ಆಸೆ, ಒಂದು ಮನೆ ಬೇಕು, ಸಂಪಾದನೆ ಬೇಕು, ಸಂಸಾರ ಬೇಕು. ಇಂತಹ ಪ್ರಾರ್ಥನೆಯನ್ನ ಕೇಳಿ ನಾನು ಬಂದಿದ್ದೇ ಆದರೆ, ಇಂತಹ ಪ್ರಾರ್ಥನೆಯನ್ನ ಅರಸಿ ಬಂದಿದ್ದೇ ಆದರೆ, ಕುರು ವೈರಾಗ್ಯಮೇವಾತ್ರ ಹಿತಕಾರಿ. ಒಂದು ವೇಳೆ ನಾನು ಬಂದ್ಬಿಡ್ಬೋದು, ಇನ್ನು ಈ ಭೂಮಂಡಲದಲ್ಲಿ ವಾಸನಾ ರುಚಿಗಳೊಂದಿಗೆ ಬದುಕ್ತಾ ಇರೋದರಿಂದ ರಾಮಾನುಜರ ಬಳಿ ಬಂದು ಕೂಡ ನನಗೆ ಸಂತಾನ ಪ್ರಾಪ್ತಿ ಆಗಬೇಕು, ಮದುವೆ ಆಗಬೇಕು, ಸಂಪಾದನೆ ಆಗಬೇಕು ಅಂತ ಕೇಳಿದ್ರು ಕೇಳಬಹುದು. ಒಂದು ವೇಳೆ ಅದಕ್ಕಾಗಿ ಬಂದಿದ್ದೇ ಆದರೆ ಅದನ್ನ ಕೊಡೋ ಬದಲು ವೈರಾಗ್ಯವನ್ನ ಕೊಡಿ. ಅಪಿ ಪ್ರಾರ್ಥಯಮಾನಾನಾಂ ಪುತ್ರ ಕ್ಷೇತ್ರಾದಿ ಸಂಪದಾಂ ಕುರು ವೈರಾಗ್ಯಮೇವಾತ್ರ. ನಾನು ಬಂದರೂ ಬರ್ಬೋದು ಆಚಾರ್ಯರೇ, ಇಂತಹ ಆಸೆಗಳನ್ನ ಹೊಂದಿ ನಿಮ್ಮ ಬಳಿಗೆ ಬರಬಹುದು, ಅದನ್ನ ಕೊಡೋದಕ್ಕೆ ಬದಲು ವೈರಾಗ್ಯವನ್ನ ನನಗೆ ಕೊಡಿ, ವೈರಾಗ್ಯವನ್ನ ಅನುಗ್ರಹಿಸಿ. ವೈರಾಗ್ಯವನ್ನ ಕೇಳೋದು, ಅದನ್ನ ಆಸೆ ಪಟ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟು ಸುಲಭದ ಮಾತೇ ಅಲ್ಲ. ಅದನ್ನು ನಾವು ಯಾರ ಬಳಿ ತಿಳ್ಕೊಳ್ಬೇಕು ಅಂದ್ರೆ ಸ್ವಾಮಿ ನಿಗಮಾಂತ ಮಹಾದೇಶಿಕರ ಬಳಿ ತಿಳ್ಕೊಳ್ಬೇಕು. ಅವರಲ್ಲಿದ್ದಂತಹ ವೈರಾಗ್ಯ ಮತ್ತೊಬ್ಬರಿಗೆ ಬರಲಿಲ್ಲ. ಆಚಾರ್ಯ ಗೋಷ್ಠಿಯಲ್ಲಿ ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ. ವೈರಾಗ್ಯವನ್ನೇ ತಮ್ಮ ಭೂಷಣವಾಗಿ, ತಮ್ಮ ದೇಹಕ್ಕೆ ಒಂದು ಆಭರಣವಾಗಿ ಧರಿಸಿದ್ದವರು ಆಚಾರ್ಯರಾದಂತಹ ನಿಗಮಾಂತ ಮಹಾದೇಶ. ಅವರಿಗೆ ವೈರಾಗ್ಯವೇ ಸರ, ಉಂಗುರ, ಬಳೆ ಮತ್ತು ಏನೇನು ಧರಿಸ್ಕೊಳ್ಬೇಕು ಆಭರಣ ಅಂದ್ರೆ ವೈರಾಗ್ಯವೇ ಅವರಿಗೆ ಅದ. ಅಂತಹ ವೈರಾಗ್ಯ ಶಿರೋಮಣಿಯಾಗಿ ಬಾಳಿದಂತಹ ಅವರ ಚರಿತ್ರೆಯಲ್ಲಿ ಎರಡು ಪ್ರಸಂಗಗಳು ಬರುತ್ತೆ. ಅದನ್ನು ವಿಜ್ಞಾಪನೆ ಮಾಡಿ ಮುಂದೆ ನಾವು ಅನುಭವಿಸೋಣ ವಿಚಾರ. ಮೊದಲನೆಯದಾಗಿ, ಅವರಿಗೆ ಬಹಳ ಪಾಂಡಿತ್ಯವಿತ್ತು. ಅವರ ಸಹಾಧ್ಯಾಯಿಯಾಗಿದ್ದವರು ವಿದ್ಯಾರಣ್ಯರು. ನಮ್ಮ ಕರ್ನಾಟಕ ಪ್ರಾಂತ್ಯದ ಕೃಷ್ಣದೇವರಾಯನ ಆ ಒಂದು ವಿಜಯನಗರ ಕಾಲದಲ್ಲಿದ್ದಂತಹ ಆಚಾರ್ಯರು ವಿದ್ಯಾರಣ್ಯರು. ಅವರು ನಿಗಮಾಂತ ಮಹಾದೇಶಿಕರು ಕಾಂಚೀನಗರದಲ್ಲಿದ್ದಾರೆ, ದೊಡ್ಡ ಪಂಡಿತರು. ಇಂಥವರನ್ನ ನಾವು ನಮ್ಮ ರಾಜ್ಯಕ್ಕೆ ಬರಮಾಡಿಕೊಂಡು ಅವರನ್ನ ಆಸ್ಥಾನ ಪಂಡಿತರಾಗಿಟ್ಟುಕೊಂಡು ನಾವು ಯಾಕೆ ಮುಂದುವರಿಬಾರದು ಅನ್ನೋ ಆಸೆಯಲ್ಲಿ ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ. ಅದಕ್ಕೆ ದೇಶಿಕರು ಕೊಟ್ಟಂತಹ ಉತ್ತರ ವೈರಾಗ್ಯ ಪಂಚಕ. 5 ಸ್ತೋತ್ರಗಳಿಂದ ಕೂಡಿದ ಒಂದು ಗ್ರಂಥ. ಪೂರ ಅದರಲ್ಲಿ ಬರೆದಿರೋದು ವೈರಾಗ್ಯದ ವಿಚಾರಗಳೇ. ಅದಕ್ಕಾಗಿ ಅದಕ್ಕೆ ಹೆಸರು ವೈರಾಗ್ಯ ಪಂಚಕ.
ಅದರಲ್ಲಿ ಅವರು ಹೇಳ್ತಾರೆ, ನನ್ನ ಪಿತ್ರಾರ್ಜಿತವಾದ ಆಸ್ತಿಯನ್ನ ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳಿದ್ರು. ಹಾಗಾದ್ರೆ ಇವಾಗ ಆಸ್ತಿ ಇದೆಯಾ ಅಲ್ಲಿ ಕಾಂಚೀನಗರದಲ್ಲಿ ಅಂತ ಆಶ್ಚರ್ಯಪಟ್ಟಂತೆ. ವಸ್ತುಮೇ ಹಸ್ತಿ ಶೈಲಾಗ್ರೆ ಪೈತಾಮಹಂ ಧನಂ ಅಂತ ಹೇಳಿದ್ರು. ನನ್ನ ಪಿತ್ರಾರ್ಜಿತವಾದ ಆಸ್ತಿ ಹಸ್ತಿ ಶೈಲದಲ್ಲಿದೆ. ಅದು ಯಾವುದು ಅಂದ್ರೆ ಕಂಚಿಯ ವರದರಾಜ ಸ್ವಾಮಿ. ಆ ಭಗವಂತನನ್ನ ಬಿಟ್ಟು ನಾನು ವಿದ್ಯಾರಣ್ಯರೊಂದಿಗೆ ಮಹಾರಾಜನ ಆಶ್ರಯದಲ್ಲಿ ಒಬ್ಬ ಆಸ್ಥಾನ ಪಂಡಿತನಾಗಿ ಜೀವನ ಮಾಡ್ಲಾ? ಹಿಂದಿನವರು ಕೊಟ್ಟಿರುವಂತಹ ಆಸ್ತಿ ಬಿಟ್ಬಿಟ್ಟು ಹೇಗೆ ಬರಲಿ? ಆ ಆಸ್ತಿ ಎಂತಹದ್ದು? ಹಸ್ತಿ ಶೈಲಾಗ್ರೆ, ಆ ಕಂಚಿಯ ಆ ಒಂದು ಬೆಟ್ಟದಲ್ಲಿ ನಿತ್ಯ ವಾಸ ಮಾಡುತ್ತಿರುವಂತಹ ಅಗ್ನಿಯಿಂದ ಆವಿರ್ಭವಿಸಿದ ಆ ವರದರಾಜ ಸ್ವಾಮಿ, ಅವನನ್ನ ಬಿಟ್ಟು ನಾನು ಹೇಗೆ ಬರಲಿ ಅಂತ ಹೇಳಿ ಉತ್ತರ ರೂಪದಲ್ಲಿ ಬರೆದು ಕಳಿಸ್ತಾನೆ. ಯಕ್ಕಶ್ಚಿತ್ ರಾಜರಿಗೆಲ್ಲ ನಾನು ಬಂದು ಹೊಗಳಿಗೆ ಬಟ್ಟನಾಗಿ ಇರೋದಕ್ಕೆ ಬದಲು ನಮ್ಮ ಪಿತ್ರಾರ್ಜಿತವಾದ ಆಸ್ತಿಯಾದ ಕಂಚಿಯ ವರದರಾಜನನ್ನು ಸ್ತುತಿಸಿ ನಿತ್ಯ ಕಾಂಚೀನಗರದಲ್ಲಿ ವಾಸ ಮಾಡುತ್ತೇನೆ. ವೈಕುಂಠ ವಾಸೇಪಿ ನಮೇಭಿಲಾಷ ಅಂತ ಹೇಳಿ ವರದರಾಜ ಪಂಚಾಶತ್ ಗ್ರಂಥದಲ್ಲಿ ನಿಗಮಾಂತ ಮಹಾದೇಶಿಕರು ಬರೆದಿದ್ದಾರೆ. ವೈಕುಂಠ ವಾಸೇಪಿ ನಮೇಭಿಲಾಷ, ವೈಕುಂಠದಲ್ಲೂ ನನಗೆ ಅಭಿಲಾಷೆ ಇಲ್ಲ. ಯಾಕೆಂದ್ರೆ ಅಲ್ಲಿ ವರದರಾಜ ಸ್ವಾಮಿ ಇಲ್ಲ, ಅಲ್ಲಿರೋದು ಪರಾತ್ಪರ ವಸ್ತುವಾದ ಶ್ರೀಮನ್ ನಾರಾಯಣ. ನನಗೆ ವರದರಾಜನೇ ಬೇಕು, ಹಾಗಾಗಿ ಹಸ್ತಿಶೈಲದಲ್ಲೇ ಇರ್ತೀನಿ ಅಂತೇಳಿ ಅಷ್ಟರ ಮಟ್ಟಿಗೆ ವೈರಾಗ್ಯವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿ ಅನುಷ್ಠಿಸಿ ನಮಗೆ ತೋರಿಸಿದವರು ಆಚಾರ್ಯ. ಮತ್ತೊಂದು ಸಣ್ಣ ನಿದರ್ಶನವನ್ನು ವಿಜ್ಞಾಪಿಸ್ತೇನೆ. ಅವರೆಲ್ಲರೂ ನಿತ್ಯ ಉಂಚ ವೃತ್ತಿಯಲ್ಲಿ ಇದ್ದವರು, ಭಿಕ್ಷಾಟನೆಯನ್ನು ಮಾಡಿ ಜೀವನ ಮಾಡುವಂತಹ ಒಂದು ಮನಸ್ಥಿತಿಯಲ್ಲೇ ಬಾಳಿದಂತಹ. ಏಕೆಂದ್ರೆ ಅದು ಶಾಸ್ತ್ರದ ವಿಚಾರ. ಎಷ್ಟು ಭಿಕ್ಷೆಗಾಗಿ ಹೋಗುವವರು ಅಂದ್ರೆ 1.5 ಹಿಡಿ ಅಕ್ಕಿ ನಮಗೆ ಸಿಗಬೇಕಷ್ಟೇ, ಅದಕ್ಕಿಂತ ಅಧಿಕವಾಗಿ ಭಿಕ್ಷೆ ಕೇಳ್ತಿರ್ಲಿಲ್ಲ. ಹೋಗೋರು ಭಗವತಿ ಭಿಕ್ಷಾಂದೇಹಿಯಿಂದಾಗಿ ಯಾರ ಮನೆಯಲ್ಲಿ ಸಿಕ್ತಿತ್ತೋ ತಗೊಂಡು ಬರೋರು, ಎಷ್ಟು ಅಕ್ಕಿ ಸಂಗ್ರಹ ಆಗಿದೆ ಅಂತ ನೋಡೋರು. ಅವತ್ತಿನ ಊಟಕ್ಕೆ ಸಾಕಾಗಿದೆ ಅಂದ್ರೆ ಅವತ್ತು ಭಿಕ್ಷೆ ನಿಂತೋಯ್ತು. ನಾಳೆ ಮಳೆ ಬರುತ್ತೋ ಏನೋ, ಇವತ್ತೇ ಇನ್ನೊಂದೆರಡು ಎಡೆ ಅಕ್ಕಿ ಜಾಸ್ತಿ ತಗೊಂಡ್ ಬರೋಣ ಅನ್ನುವಂತಹ ಮನಸ್ಥಿತಿಯವರು ಅವರು ಆಗಿರಲಿಲ್ಲ. ಅವತ್ತವತ್ತಿನ ನಿತ್ಯ ನಮಗೆ ಬೇಕಾದಂತಹ ಅನ್ನಕ್ಕೆ ಎಷ್ಟು ಅಕ್ಕಿಯ ಅವಶ್ಯಕತೆ ಇದೆಯೋ ಅಷ್ಟನ್ನು ಅವತ್ತು ಸಂಗ್ರಹಿಸ್ತಾ ಇದ್ರು. ಅವರ ನಿತ್ಯ ಆ ಒಂದು ವಿಧಾನವನ್ನ ನೋಡಿದಂತಹ ವಜ್ರ ವ್ಯಾಪಾರಿಯ ಮನೆಯವರು ಆ ಹೆಣ್ಣು ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಹೇಳಿ ಒಂದು ದಿನ ಒಂದು ಇಡೀ ಅಕ್ಕಿ ಹಾಕೋ ಬದಲು ಒಂದಷ್ಟು ವಜ್ರದ ಹರಳುಗಳನ್ನ ಹಾಕಬೇಕು. ಹೇಗಿದ್ರು ವಜ್ರಗಳು ಅವ್ರಿಗೆ ಉಪಯೋಗಕ್ಕೆ ಬರದೇ ಇದ್ರು ಅದನ್ನ ಮಾರಿ ಒಳ್ಳೆ ಹಣವನ್ನ ಸಂಪಾದನೆ ಮಾಡಿ ಜೀವನ ಮಾಡಲಿ ಆಚಾರ್ಯರು ನಿತ್ಯ ಯಾಕೆ ಭಿಕ್ಷೆಗಾಗಿ ಬರ್ತಾರೆ ಅನ್ನೋ ಅರ್ಥದಲ್ಲಿ. ಅವರು ಕೊಟ್ಟಾಗ್ಲೂ ಕೂಡ ಅದನ್ನ ನೋಡಿದವರಲ್ಲ, ತೆಗೆದುಕೊಂಡು ಬಂದು ಮನೆಯವರಿಗೆ ಕೊಡ್ತಾರೆ. ದೇಶಿಕನ ಮಡದಿ ಅಂತೂ ಅನ್ನವನ್ನ ಮಾಡೋದಕ್ಕೆ ಅಕ್ಕಿಯನ್ನ ಹಾಗೆ ಮೊರದಕ್ಕೆ ತಗೊಳ್ಳೋಣ ಅಂತ ಹೋದಾಗ ಅಲ್ಲಿ ವಜ್ರದ ಹರಳುಗಳು ಕಾಣುತ್ತೆ. ಯಜಮಾನರಿಗೆ ಬಂದು ತೋರಿಸ್ತಾರೆ, ಈ ರೀತಿ ಆಗಿದೆ ನೋಡಿ. ಮೊದಲು ಅದನ್ನ ಹೊರಗೆ ಚೆಲ್ಲೋ, ಅದೆಲ್ಲ ನನಗೆ ಹುಳುಗೆ ಸಮಾನ. ಸುಲಭವಾಗಿ ಮನೆ ಬಾಗಿಲಿಗೆ ಬಂದ ವಜ್ರದ ಹರಳುಗಳನ್ನ ಒಂದು ಹುಳುವಿಗೆ ಸಮಾನ ಅಂತ ಹೇಳುವಷ್ಟರ ಮಟ್ಟಿಗೆ ವೈರಾಗ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ನಿಗಮಾಂತ ಮಹಾದೇಶ. ಇಂತಹ ವೈರಾಗ್ಯ ನಮ್ಮಲ್ಲಿ ಏರ್ಪಟ್ಟಾಗ ಮಾತ್ರ ಭಗವತ್ ಸಾಯುಜ್ಯಕ್ಕೆ ಅವಕಾಶ. ಹಾಗಾಗಿ ಇಲ್ಲಿ ಸುದರ್ಶನ ಭಟ್ಟರು ಪ್ರಾರ್ಥನೆ ಮಾಡುವಾಗ, ಹೆಂಡತಿ ಮಕ್ಕಳು ಸುಖ ಸಂತೋಷ ಬೇಕು ಅಂತ ನಿನ್ನ ಹತ್ರ ಬಂದರೂ ಬರಬಹುದು ನಾನು, ಆದ್ರೆ ಅದನ್ನ ಕೊಡದೇನೆ ನನಗೆ ವೈರಾಗ್ಯವನ್ನ ಕೊಡಿ. ಬಹಳ ಸೊಗಸಾಗಿ ಈ ವೈರಾಗ್ಯಕ್ಕೆ ಅಂಟಿಕೊಂಡ ಮತ್ತೊಂದು ಸಣ್ಣ ಚರಿತ್ರೆ. ಸಮಯದ ಅಭಾವ ಇದ್ರು 2 ವಿಜ್ಞಾಪನೆ ಮಾಡಿಬಿಡ್ತೇನೆ. ವೈರಾಗ್ಯದ ಬಗ್ಗೆ ಬಹಳ ಚೆನ್ನಾಗಿ ಉಪನ್ಯಾಸ ಮಾಡೋ ಒಬ್ರು ವಿದ್ವಾಂಸರು ಅಚ್ಚುಕಟ್ಟಾಗಿ ವೈರಾಗ್ಯವನ್ನ ವಿವರಿಸಿಬಿಟ್ರು. ಹೀಗಿದೆ, ಈ ರೀತಿ ಇದೆ ವೈರಾಗ್ಯ ಅಂದ್ರೆ ಈ ರೀತಿ. ಅಂದು ಆ ಒಂದು ಸಭೆಯಲ್ಲಿ ನೆರೆದಿದ್ದ ಅವರ ಉಪನ್ಯಾಸವನ್ನ ಕೇಳಿದ ಅನೇಕ ಮಂದಿ ನಾವು ವೈರಾಗ್ಯವನ್ನ ಅಳವಡಿಸಿಕೊಂಡು ಬಿಡಬೇಕು ಅಂತ ಹೇಳಿ ವಿಶೇಷವಾಗಿ ಜೀವನಕ್ಕೆ ಅಳವಡಿಸ್ಕೊಂಡೇ ಬಿಡಬೇಕು ಅಂತ ಮನೆಗೆ ಹೋದ್ರು. ಮಾರನೇ ದಿನ ರಾಜಾಶ್ರಯದಲ್ಲಿ ವಿದ್ವಾಂಸರಿಗೆಲ್ಲ ಬಹುಮಾನವನ್ನ ಇಟ್ಟಿದ್ದಾರೆ ಅಂತ ಒಂದು ಡಂಗೂರವನ್ನ ಸಾರ್ತಾರೆ. ಎಲ್ಲ ವಿದ್ವಾಂಸರು ಇವತ್ತು ರಾಜಾಶ್ರಯಕ್ಕೆ ಬರಬೇಕು, ಎಲ್ಲರಿಗೂ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ, ಬಂಗಾರದ ತೋಡ್ ಹಾಕ್ತೀವಿ, 10,000 ಚಿನ್ನದ ವರಹ ಕೊಡ್ತೀವಿ ವಿದ್ವಾಂಸರಿಗೆ. ಇವರು ವಿಶೇಷವಾಗಿ ಉಪನ್ಯಾಸ ಮಾಡಿದ ದೊಡ್ಡ ವಿದ್ವಾಂಸರು. ವೈರಾಗ್ಯ ಅಂದ್ರೆ ಏನು ಅಂತ ಹೇಳಿದವರು ಅವತ್ತ ನಿಂತಿದ್ರಂತೆ, ಬಹುಮಾನ ಕೊಡ್ತಾರಂತೆ. ವೈರಾಗ್ಯದ ವಿಚಾರವನ್ನ ಅರಿತ ಇವರೇ
ವಸ್ತುವಿನ ಆಸೆಗಾಗಿ ಅಲ್ಲಿ ನಿಂತಿದ್ದಾರೆ ರಾಜಾಶ್ರಯದಲ್ಲಿ. ಸರಿ, ಹೋದ್ರು. ಅವರಿಗೆ ಅದರ ಅವಶ್ಯಕತೆ ಇತ್ತು, ಹೋದ್ರು. ಮಹಾರಾಜನು ಸನ್ಮಾನಿಸಿಕೊಟ್ಟ, ಆಯ್ತು. ಇವರು ಅದನ್ನ ತೆಗೆದುಕೊಂಡು ಬರ್ತಾರೆ. ಇಷ್ಟೇ ಬಹುಮಾನ ನನ್ನ ಜೀವನಕ್ಕೆ ಸಾಕಾಗಲ್ವಲ್ಲ, ಇನ್ನೊಂದು ಸ್ವಲ್ಪ ಏನಾದರೂ ಬೇಕಲ್ಲ, ಹೇಗೆ ಕೇಳೋಣ ಮಹಾರಾಜ. ಸರಿ, ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂದ್ರೆ ಭಟರು ಸೇರಿಸೋದಿಲ್ಲ ಮತ್ತೆ ಒಳಗಡೆಗೆ. ಇವರು ಏನ್ ಮಾಡಿದ್ರು, ಆ ಕಚ್ಚೆ ಪಚ್ಚೆನ ಹಾಗೆ ಸ್ವಲ್ಪ ಮೇಲಕ್ಕೆ ಸಿಗಿಸ್ಕೊಂಡು ಈ ಒಂದು ಗೋಡೆ ಏನಿದೆ ಇದನ್ನ ಹಾರಿ ಆ ಕಡೆ ಒಳಗೆ ಹೊರಟೋಗೋಣ, ಮತ್ತೆ ರಾಜನ ಹತ್ರ ಇನ್ನೊಂದು ಬಹುಮಾನ ತಗೊಂಡು ಬರೋಣ ಅಂತ ಆ ಒಂದು ಗೋಡೆಯನ್ನ ಹಾರೋದಕ್ಕೆ ಹೋಗ್ತಾರೆ. ಕೆಳಗಡೆ ದಪ್ಪಂತ ಬಿದ್ದ ತಕ್ಷಣ ಸ್ವಲ್ಪ ಗಾಯ, ರಕ್ತ ಎಲ್ಲ ಬರುತ್ತೆ. ಈ ಅವಸ್ಥೆಯಲ್ಲಿ ಏನೋ ಶಬ್ದ ಆಯ್ತಲ್ಲ ಅಂತ ಭಟ್ರು ಬಂದು ನೋಡ್ತಾರೆ. ಮತ್ತೆ ಅವ್ರನ್ನ ಕರ್ಕೊಂಡು ಮಹಾರಾಜನ ಮುಂದೆ ಹೋಗ್ತಾರೆ. ಏನಿದು, ನೀವು ಈಗ ತಾನೇ ಬಂದಿದ್ರಿ ಅಲ್ವಾ ನಮ್ಮ ಮುಂದೆ, ಏನಿದು ನಿಮ್ಮ ಅವಸ್ಥೆ ಈಗ ಆಗಿದೆಯಲ್ಲ ಅಂತ ಮಹಾರಾಜರು ಕೇಳಿ, ಮಹಾರಾಜರೇ ಒಂದು 10 ನಿಮಿಷ ನನ್ನ ಕತೆ ನೀವು ಕೇಳಲೇಬೇಕು. ಆಯ್ತಪ್ಪ ಹೇಳು. ಮಹಾರಾಜರೇ ನನಗೆ 3 ಜನ ಹೆಂಡತಿಯರು ಅಂತ ಶುರು ಮಾಡಿ. ಮಹಾರಾಜನಿಗೆ 2 ನಿಮಿಷ ಗಾಬರಿ ಆಯ್ತು. ಅರಮನೆ ಇಷ್ಟೆಲ್ಲ ಸೌಕರ್ಯಗಳಿಟ್ಕೊಂಡ್ರು, ನನಗೆ 2 ಹೆಂಡತಿಯರು, ಇವರಿಗೆ 3 ಹೆಂಡತಿಯರು. ಸರಿ, ಇಲ್ಲಿ ಮುಂದುವರಿಸಿ, ಅದೇನೇನು ಹೇಳ್ತಿರೋ ಕೇಳೋಣ. ಸರಿ, ಹೇಳ್ತೀರಾ ಮತ್ತೆ ಮುಂದುವರಿಸಿ ನಿಮ್ಮ ಕಥೆನ ಅಂತ. ನೋಡಿ, ಮೊದಲನೇ ಹೆಂಡತಿ ಇದ್ದಾಳಲ್ಲ, ಅವಳ ಹೆಸರು ಹಸಿವು ಅಂತ. 2ನೇ ಹೆಂಡತಿ ಇನ್ನೊಬ್ಬಳಿದ್ದಾಳೆ, ಅವಳ ಹೆಸರು ದಾಹ ಅಂತ. 3ನೇ ಹೆಂಡತಿ ಇದ್ದಾಳಲ್ಲ, ಅವಳ ಹೆಸರು ಆಸೆ ಅಂತ. ಈ ಮೊದಲಿಬ್ಬರು ಹೆಂಡತಿಯರು ಅವಾಗವಾಗ ನನ್ನ ಹತ್ರ ಬರ್ತಾರೆ, ಹೊರಟೋಗ್ತಾರೆ. ಈ 3ನೇ ಹೆಂಡತಿ ಮಾತ್ರ ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತಾಳೆ. ಅದಕ್ಕೋಸ್ಕರ ಈ ಅವಸ್ಥೆಯಲ್ಲಿ ನಿಮ್ ಮುಂದೆ ನಿಂತಿದ್ದೀನಿ. ಮಹಾರಾಜನಿಗೆ ಆಶ್ಚರ್ಯ, ನಿನಗೆ ಆಸೆ ಇದೆ, ಇನ್ನೊಂದು ಬಹುಮಾನ ಬೇಕು ಅನ್ನೋದನ್ನ ಹೀಗೂ ವರ್ಣಿಸಿದಾರಲ್ಲ ಅಂತೇಳಿ ಇನ್ನೊಂದು ಬಹುಮಾನ ಕೊಟ್ಟು ಕಳಿಸ್ದ. ಅದು ಒಂದು ಚರಿತ್ರೆ. ಆದ್ರೆ ಪ್ರಸ್ತುತ ಇಲ್ಲಿ ಯಾಕೆ ವಿಜ್ಞಾಪನೆ ಮಾಡದೆ ಅಂದ್ರೆ, ವೈರಾಗ್ಯ ಶಿಖಾಮಣಿಯಾಗಿ ವೈರಾಗ್ಯವನ್ನ ಬೋಧನೆ ಮಾಡಿ ಅನೇಕ ಮಂದಿಯ ಜೀವನವನ್ನ ಬದಲಿಸಿದಂತಹ ಮಹಾನ್ ವ್ಯಕ್ತಿಗೆ ಇನ್ನು ವೈರಾಗ್ಯ ಅಳವಡಿಸ್ಕೊಡಕ್ಕಾಗಿಲ್ಲ. ಹಾಗಾಗಿ ವೈರಾಗ್ಯ ಅನ್ನೋದು ಅಷ್ಟು ಸುಲಭದಲ್ಲಿ ಬರುವಂತಹ ಮಾತೇ ಅಲ್ಲ. ಅದಕ್ಕೆ ನಮ್ಮ ಆಚಾರ್ಯರು ಒಂದು ಮಾತು ಹೇಳೋರು, ಇದೆಲ್ಲ ನೀನು ಕೇಳ್ತಿದ್ದೀಯಲ್ಲ, ಇದನ್ನೆಲ್ಲ ನೀನ್ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗತ್ತಾ ಅಂತ ಕೇಳು. ತಾವೇ ಹೇಳಬೇಕು ಅಂದ್ಬಿಡವೆ. ಆಮೇಲೆ ಹೇಳೋದು, 10 ವರ್ಷದವರೆಗೆ ಇದನ್ನು ಹೇಳಿದ್ರೆ ಇನ್ನು 50 ವರ್ಷಕ್ಕಾದ್ರೂ ಅದನ್ನ ಅಳವಡಿಸ್ಕೊಳ್ತಾನಪ್ಪ. 50ನೇ ವರ್ಷದವ್ರಿಗೆ ಹೇಳಿ 10 ವರ್ಷಕ್ಕಾದ್ರೂ ಅಳವಡಿಸ್ಕೊಳ್ತಾನೆ. 50 ವರ್ಷದವರು ಜೀವನವನ್ನು ಅನುಭವಿಸಾಗಿದೆ 50 ವರ್ಷ, ಅವ್ರಿಗೆ 10 ವರ್ಷಕ್ಕೆ ಗೊತ್ತಾಗುತ್ತೆ ಬೇಕು ವೈರಾಗ್ಯ ಅಂತ. 10 ವರ್ಷದವ್ರಿಗೆ ಇನ್ನೂ ಜೀವನ ಗೊತ್ತಿಲ್ಲ, ಹಾಗಾಗಿ ಅವನಿಗೆ 50 ವರ್ಷ ಆದ್ಮೇಲೆ ಇದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ವೈರಾಗ್ಯವನ್ನ ಕೊಡು ಅಂತೇಳಿ ರಾಮಾನುಜರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಅನುಗ್ರಹಿಸ್ತಾರೆ ಎನ್ನುವಂತಹ ನಂಬಿಕೆಯಿಂದ ಮುಂದುವರಿಬೇಕು. ಇದು 2ನೆಯ ಪ್ರಾರ್ಥನೆ. ಇನ್ನು ಮುಂದುವರಿಸ್ತಾರೆ. ಯಥಾಪರಾಧಾನಸ್ಯುರ್ಮೇ ಭಕ್ತೇಷು ಭಗವತ್ಯಪಿ ತಥಾ ಲಕ್ಷ್ಮಣ ಯೋಗೀಂದ್ರ ಯಾವದ್ದೇಹಂ ಪ್ರವರ್ತಯಾತ್. ಈ ದೇಹದ ಯಾತ್ರೆ ಮುಗಿಯುವವರೆಗೂ ಭಾಗವತಾಪಚಾರಗಳು ನನ್ನ ಜೀವನದಲ್ಲಿ ನಡೆದೇ ಇರೋ ಹಾಗೆ ನೀವೇ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡಿರೋದೇ 3ನೆಯ ಪ್ರಾರ್ಥನೆ. ಯಥಾಪರಾಧ ನಸ್ಯುರ್ಮೇ, ಅಪರಾಧಗಳನ್ನು ಎಷ್ಟು ಮಾಡಿದ್ದೀವಿ ಅನ್ನೋದನ್ನ ನಮ್ಮ ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಇದೆ. ಅಹಮಸ್ಮಿ ಅಪರಾಧಾನಾಂ ಚಕ್ರವರ್ತಿ ಅಂತ ಹೇಳಿ ದೇಶಿಕರು ಹೇಳ್ಕೊಡ್ತಾರೆ ಒಂದು ಸಂದರ್ಭದಲ್ಲಿ. ಅಪರಾಧಗಳಿಗೆಲ್ಲ ಒಬ್ಬ ರಾಜ ಇದ್ದಾನ ಅಂದ್ರೆ ಅದು ನಾನೇ ಅಂತಾರೆ. ಅಂತಹ ಆಚಾರ್ಯರು ಆ ಮಾತನ್ನು ಹೇಳ್ತಾರೆ. ಆಳವಂತಾರು ಸ್ತೋತ್ರ ರತ್ನದಲ್ಲಿ ಅಪರಾಧ ಸಹಸ್ರ ಭಾಜನ, 1000 ಅಪರಾಧಗಳಿಗೆ ಭಾಜನನಾಗಿದ್ದೇನೆ. ಈ ಆಚಾರ್ಯ ಪುರುಷರೇ ಈ ರೀತಿ ಅಪರಾಧಗಳನ್ನ ಮಾಡಿದ್ದೀನಿ ಅಂದ್ರೆ ಇನ್ನು ನಾವುಗಳು ಏನನ್ನು ಹೇಳಿಕೊಳ್ಳೋದಕ್ಕೆ ಸಾಧ್ಯ? ಇದನ್ನು ಮುಂದುವರಿಸಿ ಸ್ವಾಮಿ ಪರಾಶರ ಭಟ್ಟ ರಂಗರಾಜಸ್ತವದಲ್ಲಿ ಹೇಳುವಾಗ, ನನ್ನ ಅಪರಾಧಗಳ ಲೆಕ್ಕ ಹೇಳಬೇಕು ಅಂದ್ರೆ ನಿನ್ನ ಕಲ್ಯಾಣ ಗುಣಗಳ ಲೆಕ್ಕ ಹೇಳಿದ್ರೆ ಗೊತ್ತಾಗತ್ತೆ ಏನು. ಭಗವಂತನಿಗೆ ಕಲ್ಯಾಣ ಗುಣಗಳ ಲೆಕ್ಕ ಇಲ್ಲ, ನನಗೆ ಅಪರಾಧದ ಲೆಕ್ಕವೂ ಇಲ್ಲ. ಅನಂತ ಕಲ್ಯಾಣ ಗುಣಾಮೃತ ಮಹೋದಧಿ ಅಂತ ಭಗವಂತನಿಗೆ ಹೇಳ್ತಾರೆ. ಅನಂತ ಕಲ್ಯಾಣ ಗುಣಗಳು ಬಹಳ ಮುಖ್ಯವಾಗಿ ಮಾರ್ಧವ, ಆರ್ಜವ, ಸೌಹಾರ್ದ, ಸಾಮ್ಯ, ಕಾರುಣ್ಯ, ಮಾಧುರ್ಯ, ಗಾಂಭೀರ್ಯ, ಔದಾರ್ಯ, ಚಾತುರ್ಯ, ಆಚಾರ್ಯ ರಾಮಾನುಜರ ಗದ್ಯತ್ರಯದಲ್ಲಿ ಹೇಳಿರುವಂತಹ ಅನಂತ ಕಲ್ಯಾಣ ಗುಣಗಳಿದೆ.
ಲೆಕ್ಕಕ್ಕೆ ಇರದಷ್ಟು ಕಲ್ಯಾಣ ಗುಣಗಳು ಅವನಿಗೆ ಎಷ್ಟಿದೆಯೋ ಅಷ್ಟೇ ಅಪರಾಧಗಳು ನನ್ನ ಹತ್ರನೂ ಇದೆ. ಅದನ್ನು ಎಣಿಸಕ್ಕಾಗಲ್ಲ, ಇದನ್ನು ಎಣಿಸಕ್ಕಾಗಲ್ಲ. ಇದು ಪರಾಶರ ಭಟ್ಟರ ಮಾತು. ಅಷ್ಟು ಅಪರಾಧಗಳನ್ನು ನಾನು ಮಾಡಿದ್ದೀನಲ್ಲ, ಇದರಿಂದ ಈ ದೇಹಯಾತ್ರೆ ಮುಗಿಯುವಷ್ಟೊತ್ತಿಗೆ ಇದನ್ನೆಲ್ಲ ಹೋಗಲಾಡಿಸು. ಯಾವ ದೇಹಂ ಪ್ರವರ್ತಯ ಭಕ್ತೇಶು ಭಗವತ್ಯಪಿ. ಭಕ್ತರ ಬಳಿಯೂ ಅಪರಾಧ ಮಾಡಿದ್ದೀವಿ, ಭಾಗವತರ ಬಳಿಯೂ ಅಪರಾಧ ಮಾಡಿದ್ದೀವಿ. ಎರಡು ಅಪರಾಧಗಳು ಕೂಡ ಬಹಳ ಕಷ್ಟಗಳು. ಅದರಲ್ಲೂ ಮೀರಿ ನಮ್ಮ ಆಚಾರ್ಯರು ವಿವರಣವಾಗಿ ಹೇಳ್ತಾರೆ, ಭಗವಂತನ ಬಳಿ ಅಪಚಾರ ಮಾಡಿದರು ಭಗವಂತನೇ ಕ್ಷಮಿಸಬಹುದು, ಭಾಗವತರಾದರೂ ಕ್ಷಮಿಸಬಹುದು. ಆದರೆ ಭಾಗವತರ ಬಳಿ ಅಪರಾಧವನ್ನು ಮಾಡಿದರೆ ಯಾರೊಬ್ಬರೂ ಕ್ಷಮಿಸುವುದಿಲ್ಲ. ಹಾಗಾಗಿ ಭಾಗವತಾಪಚಾರ ಅನ್ನೋದು ಬಹಳ ಕ್ರೂರಕರವಾದಂತಹದ್ದು. ಅದನ್ನು ಕಾರ್ಯ ವಾಚ ಮನಸ ಮಾಡದೆ ದೂರದಲ್ಲಿರಬೇಕಾದ್ದೇ ನಮ್ಮ ಕರ್ತವ್ಯ. ಒಬ್ಬ ಶ್ರೀವೈಷ್ಣವನನ್ನು, ಒಬ್ಬ ಭಾಗವತನನ್ನು ನೋಡಿದರೆ ಯಾವ ದೃಷ್ಟಿಕೋನದಿಂದಲೂ ಅವನನ್ನು ತಪ್ಪಾಗಿ ನೋಡಲೇಬಾರದು. ನಾವು ಮನಸ್ಸಿನಲ್ಲಿ ಚಿಂತಿಸಿದರೂ ಅದು ಭಾಗವತಾಪಚಾರವಾಗಿ ಬರುತ್ತೆ. ಹಾಗಾಗಿ ಯಥಾ ಪರಾಧಾನಸ್ಯುನ್ಮೆ ಭಕ್ತೇಶು ಭಗವತ್ಯವಿ ತಥಾ ಲಕ್ಷ್ಮಣ ಯೋಗೀಂದ್ರ ಯಾವದ್ದೇಹಂ ಪ್ರವರ್ತನೆ. ಲಕ್ಷ್ಮಣ ಯೋಗೀಂದ್ರ ಅಂತ ಹೇಳಿ ಆಚಾರ್ಯ ರಾಮಾನುಜರಿಗೆ ವಿಶೇಷಣವನ್ನು ನೀಡಿ, ಇದಾವುದೂ ಇಲ್ಲದೆ ಇರೋ ಹಾಗೆ ನನ್ನನ್ನು ಕಾಪಾಡಿ ಅಂತ ಹೇಳಿ ಮೂರನೆಯ ಪ್ರಾರ್ಥನೆ. ಭಗವತಾಪಚಾರ, ಭಾಗವತಾಪಚಾರ ಎಷ್ಟು ಕ್ರೂರಕರವಾದದ್ದು ಅನ್ನೋದಕ್ಕೆ ಆಚಾರ್ಯರೇ ಗದ್ಯತ್ರಯದಲ್ಲಿ ಅನಾದಿಕಾಲ ಪ್ರವೃತ್ತಾನಂತ ಅಕೃತ್ಯ ಕರಣ ಕೃತ್ಯ ಅಕರಣ ಭಗವತಪಚಾರ ಭಾಗವತಾಪಚಾರ ಅಸಹ್ಯಾಪಚಾರ ರೂಪ ನಾನಾ ವಿಧಾನಂತಾಪಚಾರ ಆರಬ್ಧ ಕಾರ್ಯಾನ್ ಅನಾರಬ್ಧ ಕಾರ್ಯಾನ್ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾನ್ ಸರ್ವಾನಶೇಷತಃ ಕ್ಷಮಿಸಿ. ಮೂರು ಕಾಲದಲ್ಲೂ ಹೇಳ್ಬಿಟ್ಟಿದ್ದಾರೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ. ಹಿಂದೆ ಮಾಡಿರಬಹುದು, ಈಗ ಮಾಡ್ತಾ ಇರಬಹುದು, ಮುಂದೆ ಮಾಡಬಹುದು. ಇದೆಲ್ಲವನ್ನೂ ಕ್ಷಮಿಸಬಹುದು. ನಮ್ಮಂಥವರನ್ನು ನೋಡಿಯೇ ರಚನೆ ಮಾಡಿದ್ದು ಇಂತಹ ವಾಕ್ಯಗಳು. ನಾವು ಕೂಡ ಹಿಂದೆ ಮಾಡಿದ್ದೀವಿ, ಈಗ ಮಾಡ್ತಾ ಇದ್ದೀವಿ, ಮುಂದೆಯೂ ಮಾಡ್ತೀವಿ. ಯಾವ ಅಪಚಾರಗಳು ಇಲ್ಲದೆ ಇರೋ ಹಾಗೆ ನನ್ನನ್ನು ಕಾಪಾಡು ಅಂತ ಹೇಳಿ ಮೂರನೆಯ ಪದ್ಯದಲ್ಲಿ ವಿಜ್ಞಾಪಿಸಿ. ಆಮೋಕ್ಷಂ ಲಕ್ಷ್ಮಣಾರ್ಯ ತ್ವತ್ ಪ್ರಬಂಧ ಪರಿಶೀಲನೈ ಕಾಲಕ್ಷೇಪೋಸ್ತು ನ ಸದ್ಭಿಃ ಸಹವಾಸ ಉಪೇಯುಷಾಂ. ಇದು ನಾಲ್ಕನೆಯ ಪ್ರಾರ್ಥನೆ. ಆಮೋಕ್ಷಂ ಲಕ್ಷ್ಮಣಾರ್ಯ ತ್ವತ್ ಪ್ರಬಂಧ ಪರಿಶೀಲನೈ. ಹಾಗಾದ್ರೆ ನನ್ನ ನಾಲ್ಕನೆಯ ಪ್ರಾರ್ಥನೆ ಏನಿರಬೇಕು ಅಂದ್ರೆ, ಆಚಾರ್ಯ ರಾಮಾನುಜರ ಪ್ರಬಂಧಗಳನ್ನು ಅವಲೋಕಿಸಿ ಪರ್ಯಾವಲೋಕಿಸುವಂತಹ ಕಾಲಕ್ಷೇಪ ಗೋಷ್ಠಿಯನ್ನು ನಮಗೆ ಅನುಗ್ರಹಿಸಿ. ನಮ್ಮ ಜೀವನದ ಬಹಳ ಮುಖ್ಯವಾದ ಘಟ್ಟ. ನಾವು ಯಾವಾಗಲೂ ಆಚಾರ್ಯ ರಾಮಾನುಜರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಭಾಷ್ಯದ್ವಯ, ವೇದಾಂತದ್ವಯ, ಗದ್ಯತ್ರಯ, ವೇದಾರ್ಥ ಸಂಗ್ರಹ, ನಿತ್ಯ ಗ್ರಂಥ, ಈ 9 ಗ್ರಂಥಗಳು. ಭಾಷ್ಯದ್ವಯ ಅಂದ್ರೆ ಶ್ರೀಭಾಷ್ಯ, ಗೀತಾಭಾಷ್ಯ. ವೇದಾಂತದ್ವಯ ಅಂದ್ರೆ ವೇದಾಂತ ದೀಪ, ವೇದಾಂತ ಸಾರ. ಗದ್ಯತ್ರಯ ಅಂದ್ರೆ ಶರಣಾಗತಿ ಗದ್ಯ, ಶ್ರೀರಂಗ ಗದ್ಯ, ಶ್ರೀವೈಕುಂಠ ಗದ್ಯ. ವೇದಾರ್ಥ ಸಂಗ್ರಹ, ನಿತ್ಯ ಗ್ರಂಥ. ಈ 9 ಗ್ರಂಥಗಳನ್ನು ಪರ್ಯಾವಲೋಕಿಸುವಂತಹ ಕಾಲಕ್ಷೇಪ ಗೋಷ್ಠಿಯನ್ನು ನಮಗೆ ಅನುಗ್ರಹಿಸಿ. ನನ್ನ ಪ್ರಾರ್ಥನೆ ಇದುವೆ. ಅವರು ಕೂಡ 6 ಆದೇಶಗಳನ್ನು ನಮಗೆ ನೀಡುವಾಗ ಮೊದಲನೆಯ ಆದೇಶವಾಗಿ ನೀಡಿದ್ದೇ ಪಠಿತ್ವಾ ಭಾಷ್ಯಂ ತತ್ ಪ್ರವಚನಂ. ಶ್ರೀಭಾಷ್ಯವನ್ನು ಪಠಿಸಿ ಅದರ ಪ್ರವಚನವನ್ನು ಮಾಡ್ತಾ ಇರಿ, ನಿತ್ಯ ಇದನ್ನು ಅಳವಡಿಸಿಕೊಳ್ಳಿ. ಹಾಗೆ ಅವರ ಗ್ರಂಥಗಳನ್ನು ಪರ್ಯಾವಲೋಕಿಸುವಂತಹ ಒಂದು ಪ್ರಾರ್ಥನೆ ಇಲ್ಲಿ ಮಾಡ್ತಾ ಇದ್ದಾರೆ. ಆಮೋಕ್ಷಂ ಲಕ್ಷ್ಮಣಾರ್ಯ ತ್ವತ್ ಪ್ರಬಂಧ ಪರಿಶೀಲನೆ. ಮೋಕ್ಷ ಪ್ರಾಪ್ತಿಯ ಕಾಲದವರೆಗೂ ಕೂಡ ನಿಮ್ಮ ಗ್ರಂಥಗಳನ್ನ ಪರಿಶೀಲಿಸುವ ಕಾಲಕ್ಷೇಪ ಗೋಷ್ಠಿಯನ್ನ ನಮಗೆ ಅನುಗ್ರಹಿಸುವಂತವರಾಗಿ ಆಚಾರ್ಯ ರಾಮಾನುಜರೇ. ಇದು ಅವರ ನಾಲ್ಕನೆಯ ಪ್ರಾರ್ಥನೆ. ಅವರಿಂದ ರಚಿತವಾದ ಗ್ರಂಥವೂ ಸರಿಯೇ, ಅವರಿಗಾಗಿ ರಚಿತವಾದ ಗ್ರಂಥವೂ ಸರಿಯೇ. ಅವರಿಗಾಗಿ ರಚಿತವಾದ ಈ ರಾಮಾನುಜನೋತ್ತಂದಾದಿ, ಯತಿರಾಜ ಸಪ್ತತಿ, ಯತಿರಾಜ ವಿಂಶತಿ, ಈ ಗ್ರಂಥಗಳನ್ನಾದರೂ ಸರಿ. ಒಟ್ಟಾರೆ ಆಚಾರ್ಯ ರಾಮಾನುಜರ ಕಾಲಕ್ಷೇಪ ಗೋಷ್ಠಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅನ್ನೋದೇ ನಾಲ್ಕನೆಯ ಪ್ರಾರ್ಥನೆ. ಈ ನಾಲ್ಕನೆಯ ಪ್ರಾರ್ಥನೆಯ ನಂತರ ಮುಂದೆ 5ನೆಯ ಪ್ರಾರ್ಥನೆಯಾಗಿ ಹೇಳ್ತಾ ಇದ್ದಾರೆ. ಪರಾಂಕುಶ ಮುನೀಂದ್ರಾದಿ ಪರಮಾಚಾರ್ಯ ಸೂಕ್ತಯ ಸ್ವದಂತಾಂ ಮಮ ಜಿಹ್ವಾಯೇ ಸ್ವತಯೇವ ಯತೀಶ್ವರ. ಪರಾಂಕುಶ ಮುನೀಂದ್ರಾದಿ ಪರಮಾಚಾರ್ಯ ಸೂಕ್ತಯ,
ಕೇವಲ ಅವರ ಗ್ರಂಥವನ್ನ ಮಾತ್ರ ಹೇಳಿದ್ದೇನೆ, ಈಗ ಮುಂದುವರೆದು ಹೇಳ್ತಾ ಇದ್ದಾರೆ. ಪರಾಂಕುಶರಾದಿಯಾಗಿ ನಮ್ಮಾಳ್ವಾರ್ ಮೊದಲುಗೊಂಡು ಎಲ್ಲ ಆಳ್ವಾರಗಳ ಪ್ರಬಂಧವನ್ನು ಕೂಡ ಅಧ್ಯಯನ ಮಾಡುವಂತಹ ಒಂದು ಸುಯೋಗ ನನಗೆ ಅನುಗ್ರಹಿಸಿ. ಪರಾಂಕುಶ ಮುನೀಂದ್ರಾದಿ ಪರಮಾಚಾರ್ಯ ಸೂಕ್ತಯ ಸ್ವದಂತಾಂ ಮಮ ಜಿಹ್ವಾಯಿ, ನನ್ನ ನಾಲಿಗೆಯಲ್ಲಿ ಸಾಕ್ಷಾತ್ ರಾಮಾನುಜರೇ ನಿಂತು ಇದೆಲ್ಲವನ್ನು ಹೇಳಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ. ಇಲ್ಲಿಗೆ 5ನೆಯ ಪ್ರಾರ್ಥನೆ ಎಂತಹದ್ದು ಅಂದ್ರೆ ಆಳ್ವಾರ್ಗಳ ಶ್ರೀ ಸೂಕ್ತಿಯನ್ನು ನಿತ್ಯ ಅನುಸಂಧಾನದಲ್ಲಿ ಇಟ್ಕೊಳ್ಳಿ. ಅನೇಕ ಸಂದರ್ಭದಲ್ಲಿ ಯಾವ ಪ್ರಬಂಧವನ್ನ ಪ್ರಾರಂಭ ಮಾಡಬೇಕು ಅನ್ನೋ ಜಿಜ್ಞಾಸೆಯಲ್ಲೇ 6 ತಿಂಗಳು ಕಳೆಯುವಂತಹವರು ಇದ್ದಾರೆ. ತಿರುಮುಳಿಯಿಂದ ಶುರು ಮಾಡೋಣ, ಏರ್ಪಾ ಶುರು ಮಾಡ್ಬಿಡೋಣ, ಚಿಕ್ಕದಾಗಿದೆ, ಇಲ್ಲ ಮೊದಲಾಯರೊಮ್ಮೆ ನಾಚ್ಯಾರ ತಿರುಮುಳಿ ಇದೆ ಅಲ್ಲಿಂದ ಶುರು ಮಾಡ್ಬಿಡೋಣ. ಈ ಒಂದು ಕಾಲಹರಣದಲ್ಲೇ ವ್ಯರ್ಥ ಮಾಡೋಕೆ ಬದಲು ಇವತ್ತು ನಿಮಗೆ ತಿರುಮಾಲೆ ಸಿದ್ಧವಾಗಿದೆ, ಅದನ್ನ ಶುರು ಮಾಡಿ. ಆ ಗ್ರಂಥ ಮುಗಿದ ಮೇಲೆ ಪೆರಿಯಾಳ್ವಾರ ತಿರುಮುಳಿ ಶುರುವಾಗ ಅದನ್ನೇ ಶುರು ಮಾಡಿ. ಕಾಲಹರಣವನ್ನ ಮಾಡದೇನೆ ನಿತ್ಯ ಆಳ್ವಾರ್ ಶ್ರೀ ಸೂಕ್ತಿಯನ್ನ ಅನುಸಂಧಾನದಲ್ಲಿ ಇಟ್ಕೊಂಡಿರಿ. ಆ ಇಟ್ಕೊಳ್ಳುವಂತಹ ಮನಸ್ಸನ್ನ ಆಚಾರ್ಯ ರಾಮಾನುಜರೇ ಕರುಣಿಸಬೇಕು ಅನ್ನೋದು 5ನೆಯ ಪ್ರಾರ್ಥನೆ. ಪರಾಂಕುಶ ಮುನೀಂದ್ರಾದಿ ಪರಮಾಚಾರ್ಯ ಸೂಕ್ತಯ. ಪರಾಂಕುಶ ಮುನೀಂದ್ರಾದಿ ಅಂತ ಹೇಳಿ ನಮ್ಮ ಆಳ್ವಾರು ಮೊದಲುಗೊಂಡು ಮಿಕ್ಕ ಆಳ್ವಾರುಗಳು ಅಂತ ಯಾಕೆ ಹೇಳೋದ್ರಿಂದ ಅವರು ಪ್ರಪನ್ನ ಜನಕೂಟಸ್ಥರ್. ನಮ್ಮಂತಹ ಪ್ರಪತ್ತಿ ಮಾರ್ಗದಲ್ಲಿರುವ ಜನಗಳಿಗೆಲ್ಲ ಕೂಟಸ್ಥರಾಗಿ ಮೊದಲನೆಯವರಾಗಿ ನಮಗೆ ಕಾಣಸಿಗುವಂತಹವರು ಸ್ವಾಮಿ ನಮ್ಮಾಳ್ವಾರ್. ಅವರಿಂದಲೇ ಇವತ್ತು ನಮ್ಮ ಸಂಪ್ರದಾಯ ಪರಂಪರೆಯೇ ಬೆಳೆದಿರೋದು. ಹಾಗಾಗಿ ಅವರನ್ನ ಮೊದಲುಗೊಂಡು ಮಿಕ್ಕೆಲ್ಲ ಆಳ್ವಾರಗಳ ಶ್ರೀ ಸೂಕ್ತಿಯನ್ನು ನಿತ್ಯ ನನ್ನ ನಾಲಿಗೆಯಲ್ಲಿ ಅನುಭವಿಸುವ ಹಾಗೆ ಅನುಗ್ರಹಿಸಬೇಕು ಅಂತ ಹೇಳಿ ಆಚಾರ್ಯ ರಾಮಾನುಜರಲ್ಲಿ ಪ್ರಾರ್ಥನೆ. ಅಲ್ಲಿಗೆ ಅವರ 5 ಪ್ರಾರ್ಥನೆ ಯಾವ ರೀತಿಯಾಗಿ ಇದ್ರೆ, ಪಾಪಗಳೆಲ್ಲವೂ ಅನಾದಿಯಾಗಿ ನನ್ನ ಬಳಿ ಇದೆ, ವಾಸನಾ ರುಚಿಯಿಂದ ತುಂಬಿದ್ದೇನೆ, ಅದನ್ನು ಹೋಗಲಾಡಿಸಬೇಕು. ಪುತ್ರ ಕಳತ್ರ ಸೌಖ್ಯಾದಿ ಪ್ರಾರ್ಥನೆಗಾಗಿ ನಾನು ಬಂದಾಗ ಅದನ್ನ ಕೊಡದೆ ವೈರಾಗ್ಯವನ್ನ ಕೊಡಬೇಕು. ಅದರ ಮುಂದಿನ ಪ್ರಾರ್ಥನೆಯಲ್ಲಿ ಭಗವತಪಚಾರ ಭಾಗವತಾಪಚಾರ ಇಲ್ಲದ ಹಾಗೆ ನನ್ನನ್ನು ಅನುಗ್ರಹಿಸಬೇಕು. ತಮ್ಮ ಗ್ರಂಥಗಳನ್ನ ಅನುಭವಿಸಿ ಅನುಷ್ಠಿಸುವಂತಹ ಮನಸ್ಸನ್ನ ಕೊಡಬೇಕು. ಕೊನೆಯದಾಗಿ ಆಳ್ವಾರಗಳ ಶ್ರೀ ಸೂಕ್ತಿಯನ್ನು ಅನುಭವಿಸುವ ಹಾಗೆ ಅನುಗ್ರಹಿಸಬೇಕು. ಇದೇ 5 ಪ್ರಾರ್ಥನೆ ಈ ಸುದರ್ಶನ ಭಟ್ಟರ ಸ್ವಾಮಿಯವರು ಸ್ವಾಮಿ ರಾಮಾನುಜರಲ್ಲಿ ಮಾಡಿರುವುದು. ಇತ್ಯೇತತ್ ಸಾಧನಂ ವಿದ್ವಾನ್ ಪ್ರಾರ್ಥನಾ ಪಂಚಕಂ ಪಠನ್ ಪ್ರಾಪ್ನುಯಾತ್ ಪರಮಾಂ ಭಕ್ತಿಂ ಯತಿರಾಜ ಪದಾಬ್ಜಯೋ. ಅನೇಕ ವಿದ್ವಾಂಸರಿಂದಲೂ ಹಿರಿಯರಿಂದಲೂ ಆದರಿಸಲ್ಪಟ್ಟಂತಹ ಈ 5 ಪ್ರಾರ್ಥನೆಯನ್ನ ಯಾರೊಬ್ಬರು ನಿತ್ಯ ರಾಮಾನುಜರಿಗೆ ಸಲ್ಲಿಸುತ್ತಾರೋ ಅವರ ಶ್ರೀಪಾದಗಳನ್ನ ಆಶ್ರಯಿಸಿ ಉಜ್ಜೀವನವನ್ನ ಪಡೆದುಕೊಳ್ತಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಇತ್ಯೇತತ್ ಸಾಧನಂ ವಿದ್ವಾನ್ ಪ್ರಾರ್ಥನಾ ಪಂಚಕಂ ಪಠನ್ ಪ್ರಾಪ್ನುಯಾತ್ ಪರಮಾಂ ಭಕ್ತಿಂ ಯತಿರಾಜ ಪದಾಬ್ಜಯೋ. 5 ಪ್ರಾರ್ಥನೆಯನ್ನ ಎಲ್ಲರೂ ಕೂಡ ಆಧರಿಸಿ ಪ್ರಾರ್ಥಿಸಿ ಅವರ ಶ್ರೀಪಾದಗಳನ್ನು ಆಶ್ರಯಿಸಿ ಜೀವನದಲ್ಲಿ ಉಜ್ಜೀವನವನ್ನು ಪಡೆದುಕೊಳ್ಳಿ ಅನ್ನೋದೇ ಈ ಪ್ರಾರ್ಥನಾ ಪಂಚಕದ ಒಂದು ಸಾರತಮವಾದ ವಿಷಯ. ಇನ್ನು ಬಹಳ ದೀರ್ಘವಾಗಿ ಹೇಳುವಷ್ಟು ವಿಷಯಗಳಿದ್ದರೂ ಸಮಯದ ಅಭಾವದಿಂದ ಮುಖ್ಯವಾದ ಮೇಲ್ತೋರಿಕೆಯ ಅರ್ಥಗಳನ್ನು ತಮ್ಮ ಮುಂದೆ ವಿಜ್ಞಾಪಿಸುತ್ತೇನೆ. ಈ ಒಂದು 7 ಶ್ಲೋಕಗಳೊಂದಿಗೆ ಅನುಬಂಧದಲ್ಲಿರುವಂತಹ ಮತ್ತಷ್ಟು ಶ್ಲೋಕಗಳು ಕೂಡ ನಿತ್ಯ ದೇವಾಲಯದಲ್ಲಿ ಬಳಕೆಯಲ್ಲಿದೆ. ಅದರಲ್ಲಿ ಒಂದು ಶ್ಲೋಕವನ್ನು ಪ್ರಾರ್ಥಿಸಿ ಅದರ ಅರ್ಥವನ್ನು ಸಾರತಮವಾಗಿ ಹೇಳುತ್ತದೆ. ಕಾಷಾಯ ಶೋಭಿಕಮನೀಯ ಶಿಖಾನಿವೇಶಂ ದಂಡತ್ರಯೋಜ್ವಲಕರಂ ವಿಮಲೋಪವೀತಂ ಉದ್ಯದ್ದಿರೇಶ ನಿಭಮುಲ್ಲಸದೂರ್ಧ್ವಪುಂಡ್ರಂ ರೂಪಂ ತವಾಸ್ತು ಯತಿರಾಜ ದೃಶೋರ್ಮಮಾಗ್ರೇ. ಆಚಾರ್ಯ ರಾಮಾನುಜರು ನಮ್ಮ ಮುಂದೆ ಎಂತಹ ಚಿತ್ರಣದಲ್ಲಿ ನಿಂತಿದ್ದಾರೆ ಅಂದ್ರೆ, ಕಾಷಾಯ ಶೋಭಿ, ಯಾವ ಒಂದು ವಸ್ತ್ರವನ್ನು ಧರಿಸಿದ್ದಾರೆ ಅಂದ್ರೆ ಕಾಷಾಯ ವಸ್ತ್ರವನ್ನು. ಕಮನೀಯ ಶಿಖಾನಿವೇಶಂ, ಶಿಖೆಯೊಂದಿಗೆ ಇದ್ದಾರೆ. ಸನ್ಯಾಸಿಗಳಿಗೆ ಶಿಖೆ ಉಂಟು ಅನ್ನೋದು ಈ ಒಂದು ಶ್ಲೋಕದಿಂದ ನಮಗೆ ಬಹಳ ಚೆನ್ನಾಗಿ ಗೊತ್ತಾಗಿದೆ. ದಂಡತ್ರಯೋಜ್ವಲಕರಂ, ತ್ರಿದಂಡವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಶ್ರೀ ವೈಷ್ಣವ ಸನ್ಯಾಸಿಗಳಿಗೆ ಮಾತ್ರ ಮೀಸಲಾದ್ದು ಈ ತ್ರಿದಂಡ. ಬೇರೆ ಸನ್ಯಾಸಿಗಳೆಲ್ಲ ಏಕದಂಡಿ, ನಮ್ಮಲ್ಲಿ ಮಾತ್ರ ತ್ರಿದಂಡ ಇರೋದು. ಆ ತ್ರಿದಂಡವನ್ನು ತತ್ವತ್ರಯವನ್ನ ಪ್ರತಿಪಾದಿಸುತ್ತೆ. 3 ದಂಡಗಳು ಚಿತ್ತ ಈಶ್ವರ ತತ್ವವನ್ನ ತೋರಿಸುವ ಅರ್ಥದಲ್ಲಿ ಹಿರಿಯರು ನಮಗೆ ನೀಡಿರುವಂತಹದ್ದು. ದಂಡತ್ರಯೋಜ್ವಲಕರಂ
ವಿಮಲೋಪವೀತಂ, ಆ ಒಂದು ಯಜ್ಞೋಪವೀತವನ್ನ ಧರಿಸಿದ್ದಾನೆ. ಈ ಲಕ್ಷಣಗಳನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಶ್ರೀ ವೈಷ್ಣವ ಸನ್ಯಾಸಿಯನ್ನ ಹೊರತುಪಡಿಸಿ ಮತ್ತಾರಿಗೂ ಈ ಲಕ್ಷಣಗಳಿಲ್ಲ. ಅವರಲ್ಲಿ ಶಿಖಾ ಇಲ್ಲ, ಯಜ್ಞೋಪವಿಲ್ಲ, ಮತ್ತೆ ತ್ರಿದಂಡವೂ ಇಲ್ಲ. ಹಾಗಾಗಿ ವಿಮಲೋಪವೀತ ಉದ್ಯದ್ದಿನೇಶ ನಿಭಮುಲ್ಲ ಸದೂರ್ಧ್ವ ಪುಂಡ್ರ. ಇನ್ನು ಬಹಳ ಮುಖ್ಯವಾದ ಶ್ರೀ ವೈಷ್ಣವ ಲಕ್ಷಣವಾದ ಊರ್ಧ್ವ ಪುಂಡ್ರವನ್ನು ಧರಿಸಿದ್ದಾರೆ. ಇಂತಹ ಚಿತ್ರಣದಿಂದ ಕೂಡಿರುವಂತಹ ಆಚಾರ್ಯ ರಾಮಾನುಜರು. ರೂಪಂ ತವಾಸ್ತು ಯತಿರಾಜ ದೃಶೋರ್ಮಮಾಗ್ರೆ. ನನ್ನ ಮುಂದೆ ಇಂತಹ ರಾಮಾನುಜರ ಭವ್ಯ ದರ್ಶನವೂ ಆಗಲಿ. ರಾಮಾನುಜರ ಒಂದು ವ್ಯಕ್ತಿ ಚಿತ್ರಣವನ್ನು ಒಂದು ವಿವರಣಾ ರೂಪವಾಗಿ ನೀಡಿದಂತಹ ಒಂದು ಅದ್ಭುತ ಶ್ಲೋಕ ಈ ಒಂದು ಅನುಬಂಧಿ ಶ್ಲೋಕ. ಪ್ರಾಯಶಃ ಪ್ರಾರ್ಥನಾ ಪಂಚಕವನ್ನ ಯತಿರಾಜ ಪದಾಬ್ಜಯೋ ಅಲ್ಲಿಗೆ ನಿಲ್ಲಿಸಿಕೊಳ್ಳದೇನೆ ಕಾಷಾಯ ಶೋಭಿ ಗಮನೀಯ ಶಿಖಾನಿವೇಶಂ ಶ್ಲೋಕವನ್ನು ಇದರೊಟ್ಟಿಗೆ ಮತ್ತಷ್ಟು 3 ಶ್ಲೋಕಗಳಾದ ನಚೇದ್ರಾಮಾನುಜೇತ್ಯೇಷ ಚತುರಾಚತುರಕ್ಷರೀ ಕಾಮವಸ್ತಾಂ ಪ್ರಪದ್ಯಂತೆ ಜಂತವೋ ಹಂತಮಾದೃಶಃ ಪುಣ್ಯಾಂ ಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನಾವಿರಭೂರ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಿಂಚಾದಿ ವಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಶಾಲಿನಃ. ಈ 3 ಶ್ಲೋಕಗಳನ್ನು ಸೇರಿಸಿ ಅನುಭವಿಸಿ ಭಗವಂತನಲ್ಲಿ ಆಚಾರ್ಯ ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದೇ ಈ ಒಂದು ಪ್ರಾರ್ಥನಾ ಪಂಚಕದ ಒಂದು ಸಾರತಮವಾದ ವಿಷಯ. ಸಮಯ ಸರಿಯಾಗಿದೆ ಅಂತ ಹೇಳಿಕೊಳ್ತಾ 7:21 ಗಂಟೆಗಳ ಕಾಲಾವಕಾಶದಲ್ಲಿ ಒಂದು ಸೂಕ್ಷ್ಮತಮವಾಗಿ ಮತ್ತೊಮ್ಮೆ ಹೇಳ್ತೀನಿ, ಪ್ರಾರ್ಥನಾ ಪಂಚಕಕ್ಕೆ ಮತ್ತಷ್ಟು ವಿಪುಲವಾದ ವಿಶೇಷವಾದ ವ್ಯಾಖ್ಯಾನಗಳಿದೆ. ಇಲ್ಲಿ ಸಮಯದಲ್ಲಿ ಎಷ್ಟನ್ನು ವಿಜ್ಞಾನಿಸೋದಕ್ಕೆ ಸಾಧ್ಯವೋ ಮುಖ್ಯವಾದ ಸಾರವನ್ನು ತಿಳಿಸಿ ನಿರ್ಮಿಸ್ತಾ ಇದ್ದೇನೆ ಅಂತ ಹೇಳ್ತಾ ನನ್ನ 2 ತೊದಲು ಕೃತಿಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಮತೆ ರಾಮಾನುಜಾಯ ನಮಃ. ಮನೋಜ್ಞ ವರಯೋಗೀಂದ್ರ ಮಾನಸಾಂ ಭೋಜವಾನದೇ ಯದುಶೈಲ ನಿವಾಸಾಯ ಯತಿರಾಜಾಯ ಮಂಗಳಂ.